ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಅತಿಹಾಸೆಗಿಂತ ದೊಡ್ಡ ದುರಂತವಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿಯವರು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ತಂದೆ ತಾಯಿಯಾದವರು ಮಕ್ಳಿಗೆ ನಾವು ಏನೇ ಮಾಡಿದ್ರು ಅದು ಅವ್ರು ಒಳ್ಳೇದಕ್ಕೋಸ್ಕರ ಅನ್ನುವಂಥ ನಿಟ್ಟಿನಲ್ಲಿ ಇರ್ತಾರೆ ಗುರುಗಳೇ. ಹಾಗೆ ತಂದೆ ತಾಯಿಯಾದವರು ಮಕ್ಕಳು ನಮ್ಮ ಮಾತು ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿರ್ತಾರೆ. ಆದರೆ ಅದಾಗಿರಲ್ಲ ಗುರುಗಳೇ. ಹಾಗಿದ್ಮೇಲೆ ಮಕ್ಕಳು ತಂದೆ ತಾಯಿ ಮಾತನ್ನ ಮಕ್ಕಳು ಕೇಳಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ ಏನಾಗಿರಬೇಕು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ಪ್ರಶ್ನೆಗೆ ಉತ್ತರ ಸ್ವಲ್ಪ ಕಷ್ಟ, ಆದರೂ ಹೇಳಲೇಬೇಕಾಗತ್ತೆ. ಈ ಪ್ರಶ್ನೆಗೆ ಉತ್ತರ ತುಂಬ ಕಷ್ಟ. ಮತ್ತು ಕಷ್ಟ ಅಂದರೆ ಹಿಂಗೆ ಮತ್ತೆ ಹಂಗೆ ಬದುಕೋದಾ? ಇಲ್ಲ, ಬದುಕಬೇಕು. ಆದರೆ ಮನಸ್ಸು ಮಾಡಬೇಕಲ್ಲ, ಹಣ ಖರ್ಚು ಮಾಡಬೇಕಲ್ಲ. ಮನಸ್ಸು ಮಾಡಬೇಕು, ಹಣ ಖರ್ಚು ಮಾಡಬೇಕು. ಇದು ಎರಡರಿಂದ ಸಾಧ್ಯ ಇದೆ. ಇದು ಎರಡಕ್ಕೂ ಸ್ವಲ್ಪ ಕುಂಠಿತ. ಮನಸ್ಸು ಮಾಡಬೇಕಾದವರು ತಂದೆ ತಾಯಿಗಳ ಮಕ್ಕಳ ಗುರುಗಳೇ? ತಂದೆ ತಾಯಿಗಳು. ಮಕ್ಕಳದಲ್ಲಿ ಏನು ಕೊರತೆನೇ ಇರಲ್ಲ. ಮಕ್ಕಳು ತಪ್ಪು ಅಂತ ಯಾರೂ ಹೇಳಂಗಿಲ್ಲ. ಮಕ್ಕಳ ಬಗ್ಗೆ ಏನಾದರೂ ತಂದೆ ತಾಯಿಗಳು ತಪ್ಪು ಅಂತ ವರ್ಣನೆ ಮಾಡಿದರೆ ತಂದೆ ತಾಯಿಗಳು ಆಗಲಿಕ್ಕೆ ಲಾಯಕ್ಕಲ್ಲ ಅಂತ ಹೇಳ್ಬೋದು. ಮಕ್ಕಳ ಬಗ್ಗೆ ಯಾವ ಕಾರಣಕ್ಕೂ ತಪ್ಪು ವರದಿಯನ್ನು ರವಾನೆ ಮಾಡಬಾರದು. ಮಕ್ಕಳ ಆರೋಗ್ಯ, ಮಕ್ಕಳ ಮನಸ್ಸು ಹಾಳಾಗೋದಕ್ಕೆ ಮೂಲ ಕಾರಣ ಆಗತ್ತೆ. ಅವ್ನು ಚೆನ್ನಾಗಿ ಓದ್ದ, ನೀನು ಚೆನ್ನಾಗಿ ಓದ್ತಾ ಇಲ್ಲ, 98 ತೆಗೆದ, ನೀನು 92 ತೆಗೆದೆ. ಸಾಯಿಸೋದು ಒಂದೇ, ಇದನ್ನು ಹೇಳೋದು ಒಂದೇ. ಹಾಗಾದರೆ ಓದೋದು ಅವ್ರಿಗೋಸ್ಕರ ಅಲ್ವಾ? ಅಲ್ಲ, ನಿಮಗೋಸ್ಕರ ಓದ್ತಾ ಇರೋದು. ಅವರು ಓದಿಸ್ಬೇಕಾಗಿರೋದು ಅವ್ರಿಗೋಸ್ಕರ, ನೀವು ಓದಿಸ್ತಾನೇ ಇಲ್ಲ. ಹಾಗೆ ಗುರುಗಳೇ, ತಂದೆ ತಾಯಿಗೋಸ್ಕರವಾಗಿ ಯಾವುದೇ ಮಕ್ಕಳನ್ನು ತಂದೆ ತಾಯಿ ಅವರ ಒಂದು ಚಪಲತೆಗೆ ಓದಿಸ್ತಾ ಇದ್ದಾರೆ ಹೊರತು ಅದು ಮಕ್ಕಳ ಭವಿಷ್ಯ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಅಪ್ರಾಣೆ ಅಲ್ಲ. ಮಕ್ಕಳ ಭವಿಷ್ಯಕ್ಕೆ ತಂದೆ ತಾಯಿ ಏನು ಮಾಡಬೇಕಿತ್ತು, ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಇಲ್ಲಿವರೆಗೂ ಗೊತ್ತಿಲ್ಲ. ಗೊತ್ತಿದ್ರೆ ಶರಣಾಗತಿ ಆಗ್ತಕ್ಕಂಥದ್ದು ಇಡೀ ಕುಟುಂಬ ಶರಣಾಗತಿ ಆಗಬೇಕು. ಅಂದರೆ ಯಾರಿಗೆ ಯಾರು ವಾದ ಮಾಡಬಾರದು. ಇದು ನಮ್ಮ ನೆಲದ ಭಾಷೆ. ವಾದ ಮಾಡಬಾರ್ದು. ಗಂಡನಿಗೆ ಹೆಂಡತಿ ಆಗಲಿ, ತಂದೆಗೆ ಮಕ್ಕಳಾಗಲಿ ತಿರುಗಿ ಮಾತನಾಡಬಾರದು. ಯಾರ ಮನೇಲಿದೆ ಇದು? ಎಲ್ಲರ ಮನೇಲೂ ಇದೆ. ಯಾಕಾಗಿಲ್ಲ ಹಾಗಾದರೆ? ಗೊತ್ತಿಲ್ಲ ಅಂತನಾ? ನಂಬಿಕೆ ಇಲ್ಲ ಅಂತನಾ? ಇದು ಸತ್ಯ ಅರ್ಥ ಮಾಡ್ಕೋಬೇಕು. ಇದನ್ನು ಬಿಟ್ಟು ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಅಡ್ಡದಾರಿ ಹಿಡಿಯೋದು ಜಾಸ್ತಿ ಆಗಿಬಿಟ್ಟಿದೆ. ಇದು ಮಾಡಿದ್ರೆ ನನ್ನ ಮಗ ನನ್ನ ಮಾತು ಕೇಳ್ತೇನೋ, ಇದು ಮಾಡಿದ್ರೆ ನನ್ನ ಗಂಡ ನನ್ನ ಮಾತು ಕೇಳ್ತೇನೇನೋ. ಅದಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳು ತಂದೆ ತಾಯಿಗೆ ಶರಣಾಗುವುದು ಶ್ರೇಷ್ಠವಾದ ಕರ್ತವ್ಯ. ಆಗಬೇಕು, ಆಗಿಲ್ಲ. ಯಾರು ತಪ್ಪು? ಮಕ್ಕಳು ತಪ್ಪ, ಅಪ್ಪ ಅಮ್ಮನ ತಪ್ಪ? ಅಪ್ಪ ಮುಂದೆ ತಪ್ಪು ಅನ್ಕೋತೀನಿ. ಆದರೆ ಅಪ್ಪ ಅಮ್ಮನ ತಪ್ಪು ಅಂತ ಏನು ಹೇಳ್ಬಿಡಿ ಅಂತ ಕೇಳ್ತಾರೆ. ಏನು ತಪ್ಪು ಹೇಳೋದು? ಹೇಳ್ಬೇಕಲ್ಲ ತಪ್ಪು. ಅಪ್ಪ ಅಮ್ಮನ ತಪ್ಪು ಏನಾಗಿದೆ ಅಂತ ಹೇಳ್ಬೇಕಲ್ಲ. ಹೌದು, ಖಂಡಿತ ಗುರುಗಳೇ. ಅದು ಹೇಳೋಣ ಇವತ್ತು. ಗೊತ್ತಿಲ್ಲದೆ ಇರೋ ತಪ್ಪು, ಗೊತ್ತಿದ್ದ ತಪ್ಪು ಯಾರು ಮಾಡಲ್ಲ. ಖಂಡಿತ ಯಾರು ಮಾಡಲ್ಲ ಗುರುಗಳೇ. ಆದರೂ ಕೂಡ ಇದರಲ್ಲಿ ಎಷ್ಟು ಜನ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋತಾರೆ ಅನ್ನೋದು ನಮ್ಮ ಒಂದು ಕೋರಿಕೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಉತ್ತಮವಾದ, ಆರೋಗ್ಯದಾಯಕವಾದ, ಐಶ್ವರ್ಯಕ್ಕೆ ಹತ್ತಿರವಾದ, ಪವಿತ್ರವಾಗಿರ್ತಕ್ಕಂಥ ದೀಪ ಯಾವುದು ತಿಳ್ಕೊಂಡ್ರೆ ಸಾಕು. ಇಷ್ಟು ಹೇಳ್ಬಿಟ್ಟಿದ್ದೀನಿ. ದೀಪ ಯಾವುದು? ಮನೆಯಲ್ಲಿ ಹಚ್ಚುತ್ತಿರುವ ದೀಪ ಶ್ರೇಷ್ಠವಾದ, ಉತ್ತಮವಾದ, ಆರೋಗ್ಯದಾಯಕವಾದ ದೀಪ ಯಾವುದು? ಹಂಗಾರೆ ಈಗ ಹತ್ತಿರದಲ್ಲ ಏನು ಯಾವ್ದು? ಹಾಗಿದ್ರೆ ಹುಚ್ಚು ಚಿಡಿದಂಗೆ. ಅದೇ ಹೇಗೆ ಗುರುಗಳೇ? ಅಲ್ಲ, ಅವ್ರು ಹೇಳಿದ್ರೆ ಒಬ್ರು ಎಣ್ಣೆ ಹಾಕೊಂತಾರೆ, ಒಬ್ರು ಕಡಲೆಕಾಯಿ ಎಣ್ಣೆ ಹಾಕೊಂತಾರೆ, ಹೌದಾ? ಒಬ್ರು ದೀಪದ ಎಣ್ಣೆ ಹಾಕಿ ಅಂತಾರೆ. ಇದು ಉಚಿತಾನೆ ಇದು ವಿಚಾರ. ಇದ್ರಲ್ಲಿ ಯಾವುದು ಸತ್ಯದ ಹುರುಳಿಲ್ಲ. ಅಂದ್ರೆ ಯಾವ್ದು ಬೇಕಿದ್ರೂ ಹಚ್ಬೋದು ಅನ್ನೋದು ಸತ್ಯನ ಗುರುಗಳೇ? ಅಲ್ಲ, ಯಾವ್ದು ಬೇಕಾದ್ರೆ ಹಚ್ಚಂಗಿಲ್ಲ. ಒಂದೇ ಹಚ್ಚಬೇಕು. ಪ್ರಪಂಚದಲ್ಲಿ ಎಲ್ಲರೂ ಒಂದನ್ನೇ ಹಚ್ಚಬೇಕು, ಬೇರೆ ಏನು ಚೇಂಜ್ ಮಾಡಂಗಿಲ್ಲ. ಒಬ್ಬರ ಮೇಲೆ ಎಳ್ಳೆಣ್ಣೆ, ಒಬ್ಬರ ಮೇಲೆ ಹೊಂಗೆ ಎಣ್ಣೆ, ಒಬ್ಬರ ಮೇಲೆ ಇಪ್ಪೆ ಎಣ್ಣೆ, ಹೌದಾ? ಯಾಕೆಂದ್ರೆ ನಮ್ಗೆ ಇದು ಹೇಳಿದ್ರು ನಮ್ಗೆ ಒಳ್ಳೇದಾಗತ್ತೆ, ಇದು ಹಾಕಿದ್ರೆ ಮಗಳು ಮದುವೆ ಆಗತ್ತಂತೆ. ಈ ಥರ ನೀವು ತಿರ್ಚ್ಕೊಂಡಿದ್ರೆ ಅಂದರೆ ನೀವು ಎಲ್ಲ ದೇವ್ರನ್ನೂ ಕೊಂಡ್ಕೋತೀರಾ, ದೀಪನೂ ಕೊಂಡ್ಕೋತೀರಾ, ಧರ್ಮನೂ ಕೊಂಡ್ಕೋತೀರಾ. ಹೆಂಗದು?
ಇದು ಅರ್ಥ ಮಾಡ್ಕೋಬೇಕಲ್ಲ. ಖಂಡಿತ. ಯಾರೋ ಎಲ್ಲೋ ಕೂತ್ಕೊಂಡು ಹೇಳ್ಬಿಟ್ರು ಅಲ್ಲ, ಇದ್ರಲ್ಲಿ ಎಷ್ಟು ಸತ್ಯ ಇದೆ. ನಾನು ಪ್ರತಿದಿನ ಹೇಳ್ತೀನಿ ಕೂಡ, ಏನಾದ್ರು ಒಂದು ಹೇಳ್ಬಿಟ್ರೆ ಸಾಕು, ವಿಚಿತ್ರವಾಗಿ ಪ್ರಶ್ನೆಗಳು ಕೇಳ್ತಾರೆ. ಏನು, ಕೃಷ್ಣನ ಫೋಟೋವನ್ನು ಇಡಬೇಕಾದ್ರೆ ಲೆಕ್ಕಾಚಾರ ನೆನೆ ಹೇಳಿದೆ. ಆದರೆ ಕೃಷ್ಣನಿಡುವಂಥ ಇದಿದೆಯಾ, ಯಾವುದು ಮಲಗೋ ರೂಮ್ ಇದೆಯಾ ಅಂತ ಗೊತ್ತಿಲ್ಲ. ನಿಮ್ಮ ಮನೆಯ ಮಲಗೋ ರೂಮಿನಲ್ಲಿ ಇನ್ನೊಮ್ಮೆ ಹೇಳ್ಬಿಡ್ತೀನಿ, ದಯವಿಟ್ಟು ಸಿಕ್ಕದಂಗೆಲ್ಲ ಹೇಳ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಕೃಷ್ಣನ ಫೋಟೋ ಇಡಬೇಕಾದ್ರೆ ನೀವು ಮಲಗೋ ರೂಮು 4 ಮೂಲೆ ಇದೆಯಾ ನೋಡ್ಕೊಳ್ಳಿ, 4 ಮೂಲೆ ಇದೆಯಾ ನೋಡ್ಕೊಳ್ಳಿ. ನಿಮ್ಮ ಬೆಡ್ರೂಮು ಅಪ್ರಾಣೆ ಇರಲ್ಲ, ಇಲ್ವೂ ಇಲ್ಲ, ಗೊತ್ತೂ ಇಲ್ಲ, ಆಗೋದೂ ಇಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ. ನಾವು ಮಾಡಿಸ್ತೀವಿ. ಮಲಗುವ ರೂಮಿಗೆ 4 ಮೂಲೆ ಇರಬೇಕು, ಹೇಗಿರಬೇಕು ಅದನ್ನು ತೋರಿಸಿದಾಗ ನಿಮ್ಗೆ ಅರ್ಥ ಮಾಡಿಸೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಸುಮ್ಮನೆ ಏನೋ ಇಟ್ಬಿಟ್ರೆ ಒಳ್ಳೆಯದಾಗತ್ತೆ ಅಲ್ಲ, ಅದಕ್ಕೆ ಅರ್ಹವಾಗಿರ್ತಕ್ಕಂಥ ಅರ್ಹತೆ ಉಳ್ಳುವಂತಹ ಮನೆ ಆಗಿರಬೇಕದು. ಅದನ್ನು ಕೂಡ ಹೇಳ್ತೀನಿ. ಈಗ ಈ ವಶೀಕರಣ ಅಂತ ಹೇಳ್ತಾರೆ ಇದಕ್ಕೆ, ಮಕ್ಕಳನ್ನ ಹೊಲಿಸ್ಕೊಳ್ಳೋದು. ಇದೇನು ಕಾಚಾರ, ನಮ್ಮ ಮಕ್ಕಳನ್ನ ನಾವು ಹೊಲಿಸ್ಕೋಬೇಕಾ? ಈಗ ಗಂಡ ಹೆಂಡತಿಗೆ ಹೊಲಿಸ್ಕೋಬೇಕು ಅಂತ ಕಷ್ಟಪಡಲ್ವಾ? ನನ್ನ ಗಂಡ ನಾನು ಹೇಳ್ದಂಗೆ ಕೇಳಬೇಕು ಅಲ್ವಾ? ಅದಕ್ಕೆ ಈ ವಶೀಕರಣ ಅಂತಕ್ಕಂಥದ್ದು ಮಾಟ ಮಂತ್ರ ವಾಮಾಚಾರ ಅಲ್ಲ. ಏನದು? ನಮಗೆ ಮನೆಗೆ ಎಲ್ಲ ರೀತಿಯ ಶ್ರೀಮಂತಿಗೆ ಬೇಕು. ಅಂದರೆ ಆರೋಗ್ಯ, ಅಭಿವೃದ್ಧಿ, ನೆಮ್ಮದಿ ಎಲ್ರಿಗೂ ಬೇಕು. ಇದೆಲ್ಲ ಸೇರಿ ಶ್ರೀಮಂತಿಗೆ. ಹಣ ಶ್ರೀಮಂತಿಗೆ ಹೇಳ್ತಾ ಇಲ್ಲ, ಅದೆಲ್ಲ ಬಂದ್ಮೇಲೆ ಅದಿರುತ್ತೆ ಅಲ್ವಾ? ಆರೋಗ್ಯ ನೆಮ್ಮದಿ ಇದ್ಮೇಲೆ ಹಣ ಬಂದೇ ಬರುತ್ತೆ. ಅದಕ್ಕೆ ಯಾವ ದೀಪ ಹಚ್ಚಬೇಕು ಅಂತ ತಿಳ್ಕೊಂಡ್ರೆ ತುಂಬ ಒಳ್ಳೇದು ಅನ್ಕೋತೀನಿ. ಅಲ್ಲ, ಹಚ್ತಿದ್ದೀವಿ ಅನ್ಕೋತಾರೆ. ಆದರೆ ಹೇಳ್ತೀನಿ, ತುಪ್ಪದ ದೀಪವಲ್ಲದೆ ಯಾವ ಕಾರಣಕ್ಕೂ ಎಮ್ಮೆಯ ಬೆಣ್ಣೆಯ ತುಪ್ಪ ಕೂಡ ಹಚ್ಚಂಗಿಲ್ಲ. ಹಸುವಿನ ತುಪ್ಪದ ದೀಪವನ್ನು ಹಚ್ಚಿದ ಮನೆ ಶ್ರೇಷ್ಠವಾಗಿರುವ ಆರೋಗ್ಯದಾಯಕವಾಗಿರುವ ಮನೆ. ತಿನ್ನಕ್ಕೆ ತುಪ್ಪ ಇಲ್ಲ, ದೀಪ ಎಲ್ಲಿಂದ ಹಚ್ಚೋಣ? ಮತ್ತು ಬೇರೆದೆಲ್ಲ ಯಾಕೆ ಹೇಳ್ತೀರಾ ಅಲ್ವಾ? ತಿನ್ನಕ್ಕೆ ತುಪ್ಪ ಇಲ್ಲ ಅಂದಮೇಲೆ ದೇವರು ಒಳ್ಳೇದು ಮಾಡಬೇಕು ಅಂತ ದೇವರು ಒಳ್ಳೇದು ಮಾಡಾಗಿದೆ, ನೀವು ಪಡ್ಕೋಬೇಕು ಅಲ್ವಾ? ಪಡ್ಕೊಳ್ಳೋಕೆ ಏನು ಮಾಡಬೇಕು ಅಂದರೆ ಭಗವಂತನಿಗೆ ಹತ್ತಿರವಾದ ದ್ರವ್ಯಗಳನ್ನೇ ಬಳಸಬೇಕು. ಒಳ್ಳೆ ಅರಿಶಿನ, ಒಳ್ಳೆ ಕುಂಕುಮ, ಒಳ್ಳೆ ಪರಿಮಳ ಬರ್ತಕ್ಕಂಥ ಹೂವು, ಹೌದಾ? ಇದೆಲ್ಲ ಭಗವಂತ ಬಂದು ನಿಮ್ಮನ್ನು ಕೇಳಿಲ್ಲ. ನಮ್ಮಲ್ಲಿ ಭಗವಂತನಿದ್ದಾನೆ ಅಂತ ಒಪ್ಕೊಂಡ್ರೆ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಭಗವಂತನಿದ್ದಾನೆ ಒಪ್ಕೊಳ್ಳೋಕ್ಕಾಗಿದೆಯಾ? ಆಗಿಲ್ಲ. ಇದೆ ಅಂತ ಗೊತ್ತು ಗುರುಗಳೇ, ಆದರೆ ಒಪ್ಕೊಂಡಿರುವಂಥದ್ದು ಸ್ವಲ್ಪ ಕಷ್ಟ. ಒಪ್ಕೊಂಡಿಲ್ಲದ ಕಾರಣನೇ ಸಮಾಜ ಸಿಕ್ಕಾಕೊಂಡಿರೋದು ನಾವು. ಭಗವಂತ ನಮ್ಮಲ್ಲಿ ಇದ್ದಾನೆ, ಒಪ್ಕೋಬೇಕು. ಸುಮ್ಮನೆ ಒಪ್ಕೊಂಡ್ಬಿಟ್ರೆ ಹೆಂಗಾಗತ್ತೆ? ಅದೇ ಪ್ರಶ್ನೆ ಆಗಿರೋದು. ಇದು ನಮ್ಮ ದೇಶದಲ್ಲಿ ಹೇಳಬೇಕಾದ್ರೆ ತುಂಬ ದೂರ ಇದ್ದೀವಿ. ಇದರಲ್ಲಿ ಮಾತಾಡ್ತೀವಿ ನಾವು, ವಿಚಾರ ಬಂದಾಗ ಮಾತಾಡ್ತೀವಿ, ದೇವರೆಲ್ಲ ಕಡೆ ಇದ್ದಾನೆ ಅಂತ. ಅವರು ಪ್ರಶ್ನೆ ತಿರುಗಿಸ್ ಕೇಳಿದ್ರೆ ಉತ್ತರ ಕೊಡೋಕ್ಕಾಗಲ್ಲ. ಎಲ್ಲ ಕಡೆ ಇದ್ಮೇಲೆ ಸಮಸ್ಯೆ ಯಾಕೆ ಬರಬೇಕು? ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಒಪ್ಕೊಂಡಿದ್ದೀವಿ, ಫೈನ್. ಅಂದರೆ ಸಮಸ್ಯೆ ಯಾಕೆ ಬರಬೇಕು ಅಲ್ವಾ? ಅಂದರೆ ನಾವು ಹೇಳೋದನ್ನ, ಮಾತನ್ನು ಬಳಸೋದ್ರಲ್ಲಿ ಎಷ್ಟು ಸತ್ಯಾಂಶ ಇದೆ ಅಂತ ನಮಗೇನು ಅರ್ಥ ಆಗಿಲ್ಲ. ಸುಮ್ಮನೆ ಮಾತಾಡ್ತಿರೋದು. ಯಾಕೆ? ಪುಸ್ತಕ ಓದಿರ್ತೀವಲ್ಲ, ಆ ಪುಸ್ತಕ ಓದೋದು, ಮಾತಾಡ್ತಿರೋದು. ಸೊ ಇದು ಪುಸ್ತಕ ಓದಿದ್ದು ಅಂತಕ್ಕಂಥದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ನೀವು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥದ್ದು. ಕೆಲವು ಸಂದರ್ಭದಲ್ಲಿ ನಾವು ಎಲ್ಲವನ್ನೂ ತಿಳ್ಕೊಂಡು ಕೇಳಿಕೊಂಡು ಬದುಕೋಕ್ಕಾಗಲ್ಲ. ನಮ್ಮ ವೈಯಕ್ತಿಕವಾಗಿ ನಮಗೆ ಭಗವಂತ ಕೊಟ್ಟಿರ್ತಕ್ಕಂತಹ ಪ್ರತಿಯೊಂದು ಸಂದರ್ಭವನ್ನು ಬಳಸ್ತಕ್ಕಂತಹ ಒಂದು ವಿಚಾರವನ್ನು ನಾವು ತಿಳ್ಕೋಬೇಕು. ಏನು, ನಾವು ಮಾತನಾಡೋ ಮಾತಲ್ಲಿ ಎಷ್ಟು ಸತ್ಯವನ್ನು ಅರಿತು ಮಾತಾಡ್ತಾ ಇದ್ದೀವಿ. ಅದಕ್ಕೇನು ಹೇಳುತ್ತೆ, ಮನಸ್ಸು ಅನ್ನೋದನ್ನು ಮಾತಲ್ಲಿ ಸ್ಥಾಪನೆ ಮಾಡಿ ಅಂತ ಹೇಳುತ್ತೆ. ಮನಸ್ಸನ್ನು ಮಾತಲ್ಲಿ ಸ್ಥಾಪನೆ, ಮನಸ್ಸು ಅನ್ನೋದನ್ನು ನೀವು ಆಡೋ ಮಾತಲ್ಲಿ ಸ್ಥಾಪನೆ ಮಾಡಿದಾಗ ಒಂದು ದಿನಕ್ಕೆ 50 ಮಾತು ಮಾತಾಡಲ್ಲ, ಯಾರೂ ಮಾತಾಡಲ್ಲ. ಯಾಕೆ ಅಂದರೆ ಬೇಡ ಅಂತ ಹೇಳುತ್ತದು. ಇದು ಮಾತಾಡಬೇಕಾ ಬೇಡವಾ ಅಂತ ಇದನ್ನು ಸೆನ್ಸ್ ಅಂತ ಕೆಲವು ಸಂದರ್ಭದಲ್ಲಿ ಹೇಳ್ಕೊತಾರೆ. ಸೊ ಈ ರೀತಿಯಾಗಿ ಗೊತ್ತಿಲ್ಲದಿದ್ದಾಗ ಮನಸ್ಸನ್ನು ಮಾತಿನಲ್ಲಿ ಸ್ಥಾಪನೆ ಅಥವಾ ಮಾತಿನಲ್ಲಿ ಮನಸ್ಸನ್ನು ಸ್ಥಾಪನೆ, ಈ ಕಡೆಯಿಂದ ಆ ಕಡೆಗಾರು ಬನ್ನಿ, ಆ ಕಡೆಯಿಂದ ಈ ಕಡೆಗಾರು ಬನ್ನಿ, ಈ ಕ್ರಮವನ್ನು ಅನುಸರಿಸಿದಾಗ ಜಾಸ್ತಿ ಮಾತಾಡೋದು ಕಮ್ಮಿ ಆಗುತ್ತೆ, ರೋಗ ಕಮ್ಮಿ ಆಗುತ್ತೆ, ನೆಮ್ಮದಿ ಚೆನ್ನಾಗಿರುತ್ತೆ, ಮನಸ್ಸು ಹೇಳ್ದಂಗೆ ಕೇಳುತ್ತೆ. ಅನುಸರಿಸಿದಾಗ
ಎಲ್ಲರೂ ಐತಿಯ ಸ್ಕೂಲ್ ಇದಕ್ಕೆ? ಅದನ್ನ ಅನುಸರಿಸೋದಾದ್ರೂ ಹೇಗೆ ಗುರುಗಳೇ? ಅದು ಹೇಳಿ. ಈಗ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ತುಂಬಾ ಮಾತಾಡಬಾರ್ದು ಅನ್ನುವಂಥ ವಿಚಾರ ಇರುತ್ತೆ, ಆದ್ರೆ ಹೇಗೆ ಕಮ್ಮಿ ಮಾಡ್ಕೋಬೇಕು ಅನ್ನೋ ವಿಚಾರ ಗೊತ್ತಿರಲ್ಲ ಗುರು. ಅದು ಅವರೇ ಹೇಳ್ಬಿಡ್ತಾರೆ. ಹಾ. ನಾನು ಹಂಗಿರ್ಬೇಕು ಅಂತೀನಿ ಸ್ವಾಮಿ, ದೇವ್ರಿದ್ದಂಗೆ ಇರಬೇಕು ಅಂತೀನಿ. ಆದ್ರೆ ಆಗಲ್ಲ. ಅದನ್ನು ಅವರೇ ಹೇಳ್ತಾರೆ, ನಾವೇನು ಹೇಳ್ಬೇಕಾಗಿಲ್ಲ. ಹೌದು. ಎರಡೂ ಅವ್ರಿಗೆ ಗೊತ್ತು. ಆದರೆ ಇಲ್ಲಿ ವಿಷಯ ಇಷ್ಟೇ, ಈ ದ್ವಂದ್ವಕ್ಕೆ ನಾವು ಯಾವತ್ತು ಪರಿಹಾರವನ್ನು ರೂಪಿಸ್ಕೋಬೇಕು. ನಮ್ಮ ದ್ವಂದ್ವ, ನಮ್ಮ ಪರಿಹಾರ ಬೇರೆಯವರಿಂದ ಆಗಲ್ಲ, ನಾವೇ ರೂಪಿಸ್ಕೋಬೇಕು. ಅದಕ್ಕೆ ಶರಣಾಗತಿ ಆಗಬೇಕು ಕುಟುಂಬದಲ್ಲಿ. ಅಂದರೆ ಎಲ್ಲರೂ ಒಬ್ಬರು ಮಾತನ್ನು ಹೇಳಿದ್ಮೇಲೆ ಎಲ್ಲರೂ ಒಪ್ಕೋಬೇಕು ಅಂತಕ್ಕಂಥ ಎಲ್ಲರದ್ದು ಕೋರಿಕೆ. ಹೌದು. ಆ ಕಾರಣದಿಂದಾಗಿ ಧೂಪ ದೀಪ ನೈವೇದ್ಯ, ಮೊದಲನೇ ಧೂಪ ದೀಪ ಹೇಳಿದ್ದೀನಿ, ಧೂಪ ದೀಪ ನೈವೇದ್ಯ ಇವು 3 ತುಪ್ಪದಲ್ಲೇ ರೆಡಿ ಆಗಬೇಕು ಮನೆಯಲ್ಲಿ. ಇದು ಅತಿ ವಿಶೇಷವಾಗಿರ್ತಕ್ಕಂಥ ಗಮನಿಸ್ತಕ್ಕಂಥ ವಿಚಾರ. ಧೂಪ ದೀಪ ನೈವೇದ್ಯ ತುಪ್ಪದಲ್ಲೇ ಸಿದ್ಧತೆಯಾಗಬೇಕು. ಧೂಪ ಹಾಕಬೇಕಾದ್ರೂ ತುಪ್ಪ ಬಳಸಬೇಕು. ಎಷ್ಟು ಜನ ಗೊತ್ತು? ಗುರುಗಳೇ, ಧೂಪಕ್ಕೆ ತುಪ್ಪ ಹೇಗೆ ಬಳಸೋದು? ಈಗ ದೀಪಕ್ಕೆ ಬಳಸ್ಬೋದು, ನೈವೇದ್ಯಕ್ಕೆ ಬಳಸ್ಬೋದು. ಒಂದು ನಿಮಿಷ, ಬಳಸಕ್ಕೆ ತಿಳ್ಕೊಳ್ಳೋದಿದ್ರೆ ಆ ಥರ ಬಿದ್ದರೆ ನಾನೇನು ಮಾಡೋಕ್ಕಾಗತ್ತೆ? ನಿಜವಾಗ್ಲೂ ಧೂಪ ಹಾಕಬೇಕಾದ್ರೆ ತುಪ್ಪ ಮತ್ತು ಬೆಲ್ಲವನ್ನು ಹಾಕದೆ ಇದಕ್ಕೆ ಧೂಪವನ್ನು ಬಳಸುವ ಹಾಗಿಲ್ಲ. ಬೆಲ್ಲ ಮತ್ತು ತುಪ್ಪವನ್ನು ಧೂಪಕ್ಕೆ ಬಳಸಿದಾಗ ಶ್ರೀಮಂತಿಕೆ ಅಂತಕ್ಕಂಥದ್ದು, ಭಗವಂತನಲ್ಲಿ ಬರ್ತಕ್ಕಂಥ ಪರಿಮಳ ಮನೆಯೆಲ್ಲ ಸುತ್ತಕೊಳುತ್ತೆ. ನಾವು ಕೆಂಡ ಮಾಡಿಬಿಟ್ಟು ಮೇಲೆ ಉದುರಿಸ್ಬಿಡ್ತೀವಲ್ಲ, ಖಾರದ ಪುಡಿ ಉದುರಿಸ್ದಂಗೆ. ಯಾತಕ್ಕೆ ಹೇಳು ಖಾರದ ಪುಡಿ ಅಂತ ಹೇಳ್ತಾ ಇದ್ದೀನಿ ಅಂತ? ಅದು ಅದರಲ್ಲಿ ಪರಿಮಳ ಇರುತ್ತೆ ಅಲ್ಲ, ಪರಿಮಳ ಇರುತ್ತೆ ಅಂತನಾ? ಸಾಂಬ್ರಾಣಿ ಹಾಕ್ತೀವಿ ಅಷ್ಟೇ. ಇಂಥದ್ದೇ ಹಾಕಬೇಕು ಅಂತ ಮಾರೋನ್ಗೂ ಗೊತ್ತಿಲ್ಲ. ಮಾರೋನ್ಗೆ ಗೊತ್ತಿರುತ್ತೆ, ಇವ್ರು ಕೇಳಕ್ಕೆ ಬರಲ್ಲ. ಸಾಂಬ್ರಾಣಿ ಕೊಡಿ, ಯಾಕೆ ಇವ್ರು ಕೇಳೋದೆ 5 ರೂಪಾಯಿ 10 ರೂಪಾಯಿಗೆ? ನಾವು ಹೇಳ್ತಾ ಇರ್ತಕ್ಕಂಥ ವಿಚಾರಕ್ಕೆ ಬಂದರೆ 1 kg 2,000 ರಿಂದ 3,000 ಆಗತ್ತೆ. ನಾವು ಅಂದರೆ ವಿಚಾರ ಸರಿಯಾದ ಸಾಂಬ್ರಾಣಿ ತೊಗೋಬೇಕಂದ್ರೆ kg 2,000 ರಿಂದ 3,000 ರೂಪಾಯಿ ಆಗುತ್ತೆ. ಅಲ್ಲ ಹೇಳೋಣ. ಈಗ ನಮಗೆ ಅರಿಶಿನ ಕುಂಕುಮನೂ ಅಷ್ಟೇ, ಅರಿಶಿನ ಕೊಡು ಕುಂಕುಮ ಕೊಡು. ಹೌದು, ಹೌದಾ? ಆದರೆ ಆ ಅರಿಶಿನ ಯಾವುದಿರಬೇಕು, ಕುಂಕುಮ ಯಾವುದಿರೋದು ಗೊತ್ತಾಗಿದೆಯಾ? ಇಲ್ಲ. ಅರಿಶಿನ ಕುಂಕುಮ ಅಂತ ನಾವು ಕೇಳ್ತೀವಿ, ಅವ್ರು ಕೊಡ್ತಾರೆ. ನೀವೇನು ಇದರಲ್ಲೂ ಬೇರೆ ಬೇರೆ ಅಂದರೆ ಏನು ಮಾಡೋದು? ಈಗ ನಾವೇನೋ ತಿನ್ನಕ್ಕೆ ಹೋದ್ರೆ ವಿಶೇಷ ಏನಿದೆ ಅಂತ ಕೇಳಲ್ವಾ? ಖಂಡಿತ ಗುರುಗಳೇ, ಅಲ್ವಾ? ಹಾಗೆ ಭಗವಂತನಿಗಾಗಿ ನಾವು ಮಾಡ್ತಾ ಇರತಕ್ಕಂಥ ಕರ್ತವ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂತ ತಿಳ್ಕೊಳ್ತಕ್ಕಂಥ ವಿಚಾರದಲ್ಲಿ ನಾವು ತುಂಬ ಹಿಂದೆ ಇದ್ದೀವಿ ಅಂತಕ್ಕಂಥ ವಿಚಾರ. ನೈವೇದ್ಯ ಅನ್ನೋದಕ್ಕೆ ತುಪ್ಪವನ್ನು ಬಳಸದೆ ಯಾವುದೇ ನೈವೇದ್ಯವನ್ನು ದೇವರಿಗೆ ಅರ್ಪಣೆ ಮಾಡಬಾರದು. ತಿನ್ನೋದು ನಾವೇನೆ, ಆದರೆ ಅರ್ಪಣೆ ಮಾಡ್ತಕ್ಕಂಥ ಮನೋಭಾವ ನಮ್ಮಲ್ಲಿರಬೇಕು. ಇದನ್ನು ಮಹಾ ನೈವೇದ್ಯ ಅಂತಾರೆ. ತುಪ್ಪ ಹಾಕದೆ ಮಾಡೋದು ಅದಕ್ಕೆ ನೈವೇದ್ಯ ಅಂತ ಮಾತ್ರ ಹೇಳ್ತಾರೆ. ಈ ಮಹಾ ನೈವೇದ್ಯ ಆಗಬೇಕು. ಮತ್ತು ಧೂಪಕ್ಕೂ ಮಾತ್ರ ಸ್ವಲ್ಪ ಬೆಲ್ಲ, ಯಾಕೆಂದರೆ ಅಮೃತ ಇರತಕ್ಕಂತಹ ಒಂದು ಶಕ್ತಿ ಇದೆ ಅಂತ ಅಂದ್ಕೊಂಡಿರೋಣ. ಆ ಬೆಲ್ಲದಲ್ಲಿ ಇದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ, ಯಾಕೆಂದರೆ ಕಲಬೆರಕೆ ವಿಚಾರ ಇದು. ಆದರೂ ಇರಬಹುದೇನೋ ಅಂದ್ಕೊಳ್ಳೋಣ. ಇದನ್ನು ಬಳಸ್ತಕ್ಕಂಥದ್ರಿಂದ ನಾವು ಮನೆಯಲ್ಲಿ ಮಕ್ಕಳು ಅಂದರೆ ಇಡೀ ಕುಟುಂಬ ಒಂದು ರೀತಿ ಒಗ್ಗಟ್ಟಾಗಿ ಬರೋದಕ್ಕೆ ಅನುಕೂಲಕರವಾಗಿರತಕ್ಕಂಥ ಒಂದು ವಿಚಾರ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಹಾಗಂತ ನಾಳೆ ಬೆಳಗ್ಗೆನೇ ಪ್ರಯೋಗ ಮಾಡಿಬಿಟ್ಟು ನಾಡೋದು ಬೆಳಗ್ಗೆ ಆಮೇಲೆ ಫೋನ್ ಮಾಡಿ ಗುರುಗಳೇ ಮಾಡಿದೆ ಏನು ಉಪಯೋಗ ಆಗಲಿಲ್ಲ ಅಂತ ಆ ಥರ ಮಾಡ್ಕೊಂಡು ಮಾಡಬೇಡಿ. ಇದು ಒಂದು ಭಾಗ ಅಂದ್ಕೊಳ್ಳಿ. ಇನ್ನೊಂದು 2ನೇ ಭಾಗ ಏನು ಅಂತ ಹೇಳ್ಕೊಳ್ತೀನಿ. ಈಗ ವಶೀಕರಣ ಆಗೋದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಧೂಪ ದೀಪ ನೈವೇದ್ಯವನ್ನು ಮನೆಯಲ್ಲಿ ಬಳಸಿದಾಗ, ಅದು ತುಪ್ಪದ ಮೂಲಕವೇ ಬಳಸಿದಾಗ ಕುಟುಂಬವೆಲ್ಲವೂ ವಶೀಕರಣ ಆಗಿ ಒಬ್ಬರ ಮಾತು ಒಬ್ಬರನ್ನು ತಿರಸ್ಕಾರ ಮಾಡದೇ ಇರೋ ರೀತಿಯಲ್ಲಿ ಇರ್ತಾರೆ ಅಂತಕ್ಕಂಥ ಒಂದು ವಿಚಾರ. ಈಗ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಇದಕ್ಕೆ ನಾವು ಮೂಲವಾಗಿ ಫೌಂಡೇಶನ್ ಅಂತ ಹೇಳ್ತೀವಲ್ಲ, ತುಪ್ಪದ ವಿಚಾರ ಒಂದು ಕಡೆ ಇರಲಿ. ನಾವು ಮೂಲತಃವಾಗಿ ಎಲ್ಲ ಸಂಬಂಧದಲ್ಲಿ ಕುಟುಂಬ ಸಮೇತವಾಗಿಯೂ ಕೂಡ ನಾವು ತೃಪ್ತಿಕರವಾಗಿ ನೆಮ್ಮದಿಯಾಗಿರಬೇಕು ಅಂತಕ್ಕಂಥದ್ದು ಎಷ್ಟು ಜನಕ್ಕೆ ಬೇಡ? ಎಲ್ಲರಿಗೂ ಬೇಕು. ಹೌದಾ? ಈಗ ಹಾಗಿದ್ದ ಮೇಲೆ ನಾವೇನು ಮಾಡ್ತಾ ಇದ್ದೀವಿ? ಯಾಕೆ ತಪ್ಪಾಗಿದೆ? ತಪ್ಪಾಗಿದೆ ತಾನೆ? ಇದಕ್ಕೊಂದು ಹೆಸರಿಡೋಣ. ಅಂದರೆ ನಾವಿಡ್ತಾ ಇರೋದು ಭೂಮಿ ಶಾಸ್ತ್ರ. ಯಾವುದು? ಭೂಮಿ ಶಾಸ್ತ್ರ. ಭೂಮಿಯ ಶಾಸ್ತ್ರ ಎಂದರೇನು ಪ್ರಶ್ನೆ. ಇದಕ್ಕೆ ಉತ್ತರ ಸಿಗುತ್ತಾ? ಭೂಮಿಯ ಶಾಸ್ತ್ರ ಯಾವುದು ಸಿಗುತ್ತಾ ಉತ್ತರ? ಇಲ್ಲ ಗುರುಗಳೇ. ನಾವು ಭೂಮಿ ಶಾಸ್ತ್ರ ಬಿಟ್ಬಿಟ್ಟು ಮಿಕ್ಕ ಶಾಸ್ತ್ರ ಎಲ್ಲ ಕೇಳ್ತೀವಿ. ನಾವಿರೋದೆಲ್ಲಿ? ಭೂಮಿಯಲ್ಲಿ ಗುರುಗಳೇ. ನಾವು ಕೇಳಬೇಕಾಗಿದ್ದೇನ? ಭೂಮಿ ಬಗ್ಗೆ ನಾವು ಕೇಳೋದೇ ಇಲ್ವಲ್ಲ. ಭೂಮಿ ಶಾಸ್ತ್ರ ಎಂದರೇನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತಾಳ್ಮೆಯಿಂದ. ಅಂದರೆ ವಿಚಾರ ನಾವು ಬಳಸ್ತಿರ್ತೀವಮ್ಮ, ಕ್ರಮ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಊಟ ಮಾಡ್ತಾನೆ ಇರ್ತಾರೆ. ಹೇಳಿದಾಗ ಹೌದಾ ನನಗೆ ಗೊತ್ತಿರಲಿಲ್ಲ ಇನ್ಮೇಲೆ ಅನ್ಕೋತೀವಿ ಬಿಡಿ. ಹೌದು
ಅಲ್ವಾ? ಹಾಗೆ ವಿಶೇಷವಾಗಿದೆ ಅಂತ ಅನ್ಕೋಬೇಡಿ, ಆದರೆ ಕೇಳೋ ರೀತಿ ಹೇಳೋ ರೀತಿ ವಿಶೇಷವಾಗಿರುತ್ತೆ ಅಷ್ಟೇ. ಅದಕ್ಕೋಸ್ಕರವಾಗಿ ನಾವು ಮಾಡ್ತಾ ಇರ್ತಕ್ಕಂತಹ ಎಂಥ ಘನಘೋರವಾಗಿರ್ತಕ್ಕಂಥ ತಪ್ಪು ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಸೂರ್ಯ ಸತ್ಯ, ಹೌದೇನಮ್ಮ? ಹೌದು ಗುರುಗಳೇ. ಭೂಮಿ ಸತ್ಯ, ಹೌದು. ಹೌದೇನಮ್ಮ? ಹೌದು. ಇವೆರಡರ ವಿಚಾರ ತಿಳ್ಕೊಳ್ಳೋದೇ ಭೂಮಿ ಶಾಸ್ತ್ರ. ಈಗ ಏನು ಹಂಗಾದ್ರೆ ಶಾಸ್ತ್ರ ನಾವು ತಿಳ್ಕೊಂಡಿಲ್ವಾ ಅನ್ನೋದೇ ಆದರೆ, ಭೂಮಿ ಯಾವ ಕಡೆಯಿಂದ ಯಾವ ಕಡೆಗೆ ಬರುತ್ತೆ, ಯಾವ ದಿಕ್ಕಿನಿಂದ ಯಾವ ಕಡೆಗೆ ಬರುತ್ತೆ ತಿಳ್ಕೊಬೇಕಾ ಬೇಡವಾ? ಖಂಡಿತ. ಭೂಮಿ ಬೇಕಲ್ಲ ನಮಗೆ? ಬೇಕು ಗುರುಗಳೇ. ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಬರುತ್ತೆ, ಚಲಿಸುತ್ತೆ ಅಂದರೆ ಯಾವ್ದು ಹೇಳ್ಬೋದು? ಏನಾದ್ರು ಗೊತ್ತಿದೆಯೇನಮ್ಮ? ಪಶ್ಚಿಮದಿಂದ ಪೂರ್ವಕ್ಕೆ ಭೂಮಿ ಚಲನೆ ಇದೆ, ಇದು ಗೊತ್ತಿರೋ ವಿಷಯನೇ ಕೂಡ. ಹೌದಾ? ಸೂರ್ಯ ಪೂರ್ವದಿಂದ ಪಶ್ಚಿಮದ ಕಡೆಗೆ, ಇದು ಗೊತ್ತಿರೋದೆ. ಆದ್ರೂ ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ? ಇಲ್ಲಿ ಮುಳುಗ್ತಾನೆ ಅಲ್ಲಿ ಹುಟ್ಟುತ್ತಾನೆ ಅನ್ನೋದು ಮಾತ್ರ ನಿಮ್ಮ ಹೋಗಿಲ್ಲ. ಏನು ಹುಟ್ಟುತ್ತಾನೆ ಮುಳುಗ್ತಾನೆ, ಸೂರ್ಯ ಇಲ್ಲಿ ಹುಟ್ಟುತ್ತಾನೆ ಅಲ್ಲಿ ಮುಳುಗ್ತಾನೆ, ಈ ಅಭ್ಯಾಸ ಇನ್ನೂ ಹೋಗಿಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನ ಕೇಳಿದ್ರೆ ಪ್ರಶ್ನೆನ ಇದು ಹೆಂಗೆ ಸಾಧ್ಯ, ಸೂರ್ಯ ಹುಟ್ಟೋದು ಮುಳುಗೋದು ಎಲ್ಲಿದೆ ಅಂತ ಕೇಳಿದ್ರೆ ಎಷ್ಟೋ ಜನ ನಗ್ತಾರೆ, ಎಷ್ಟೋ ಜನ ಬೇಜಾರು ಮಾಡ್ಕೋತಾರೆ. ಹಂಗ ನಾವು ತಿಳ್ಕೊಂಡ್ರೆ ತಪ್ಪ. ಪುಸ್ತಕದಲ್ಲಿ ಪ್ರಿಂಟ್ ಇರೋದು ಅದೇನೆ ಅಲ್ವಾ? ಯಾಕೆ ಅಂದರೆ ನಾವಿನ್ನು ಎಷ್ಟು ದೂರ ಇದ್ದೀವಿ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ. ಮುಳುಗ್ತಾನೆ ಹುಟ್ಟುತ್ತಾನೆ, ಅದು ಕಲ್ಪನೆ ಅಂತ ಅನ್ಕೊಳ್ಳೋಣ, ಹೋಗಿ ತೃಪ್ತಿಗೆ ಅನ್ಕೊಳ್ಳಿ. ಆದರೆ ಇದಂತೂ ಸತ್ಯ ತಾನೆ, ಪೂರ್ವದಿಂದ ಪಶ್ಚಿಮ, ಪಶ್ಚಿಮದಿಂದ ಪೂರ್ವ. ಹಾಗಿರಬೇಕಾದ್ರೆ ಪಶ್ಚಿಮದಲ್ಲಿ ಭೂಮಿಯ ಇರ್ತಕ್ಕಂಥ ಸತ್ಯ ನಮ್ಮ ಮನೆ ಒಳಗಡೆ ಬರಬೇಕಾ ಬೇಡವಾ? ಬರಬೇಕು ಗುರುಗಳೇ. ಚಲನೆಯ ಪೂರ್ಣವಾಗಿರ್ತಕ್ಕಂಥ ಉತ್ಪತ್ತಿ ಆಗ್ತಕ್ಕಂಥ ಶಕ್ತಿ ಮನೆ ಒಳಗಡೆ ಬರಬೇಕಾ ಬೇಡವಾ? ಖಂಡಿತ ಬೇಕು ಗುರುಗಳೇ. ಹಿಂದಿನಗಡೆ ಮನೆ ಹೋಗಿ ಜೈಂಟ್ ಆಗಿರ್ತಾರ, ಏನು ಮಾಡೋದು? ಹಿಂದ್ಗಡೆ ಮನೆ ಜೈಂಟ್ ಆಗಿರುತ್ತೆ, ಇಲ್ಲ ಕಾಂಪೌಂಡ್ ಜೈಂಟ್ ಆಗಿರುತ್ತೆ. ಭೂಮಿಯ ಚಲನೆ ಎಲ್ಲಿರೋದಲ್ಲಿ? ಸಾಧ್ಯನೇ ಇಲ್ಲ ಗುರುಗಳೇ. ಮತ್ತೆ ಭಗವಂತ ಎಲ್ಲ ಕಡೆ ಇದೆ ಬರೀ ಸುಳ್ಳು ಯಾಕೆ ಹೇಳೋದು? ಇದೇ ತಾನೇ ಹೇಳ್ಕೊಂಡಿರೋದು. ಮಕ್ಕಳಿಗೂ ಅದನ್ನೇ ಹೇಳ್ತೀವಿ. ಬೇವರು ಎಲ್ಲಿ ಫ್ಯಾನಲ್ಲಿ ಇದ್ದಾನ? ಹೌದು. ಬೀರು ಮೇಲೆ ಇದ್ದಾನ? ಹೌದು. ಸರಿ ರೀ, ಅರ್ಥ ಏನಿದ್ರಲ್ಲಿ? ನಾವು ಆಯುಧ ಪೂಜೆ ಅದಕ್ಕೂ ವಿಭೂತಿ ಇಕ್ತೀವಿ, ಫ್ಯಾನ್ಗೂ ಇಕ್ತಾರೆ, ಬೀರಿಗೂ ಇಡ್ತಾರೆ, ಟಿವಿಗೂ ಇಡ್ತಾರೆ. ಏನು ಅದ್ಭುತವಾದ ವಿಚಾರ ಅಂದರೆ ನಾನು ನೋಡ್ಬಿಟ್ಟು ಖುಷಿ ಆಗತ್ತೆ, ಇಷ್ಟೊಂದು ಭಕ್ತಿ ಇದೆಯಲ್ಲ ನಮ್ಮ ಜನಕ್ಕೆ ಅಂತ. ಏನು ಎಲ್ಲಿ ಭಗವಂತನ ಸ್ಥಾನವನ್ನು ಕೊಡಬೇಕಾದದ್ದು ನಮ್ಮ ಕರ್ತವ್ಯ ಅಂತ ತಿಳ್ಕೊಳ್ಳದೆ ನಾವು ಮನೆಗೆಲ್ಲ ಸುಣ್ಣ ಬಣ್ಣ ಹಾಕ್ಕೊಂಡು ಅರ್ಶಿನ ಕುಂಕುಮ ಹಚ್ಕೊಳ್ಳೋಕೆ ಹೋಗ್ತೀವಿ ಹೊರತು ಇಲ್ಲಿ ತಿಳಿಬೇಕಾದ ವಿಚಾರ ಇಷ್ಟೇ. ಈ ಸೂರ್ಯ ಚಂದ್ರ ಅಂತಕ್ಕಂಥದ್ದು, ಭೂಮಿ ಅಂತಕ್ಕಂಥದ್ದು ಅವರು ಕೆಲಸ ಮಾಡ್ತಾ ಇದ್ದಾರಾ, ಚೇಂಜ್ ಮಾಡ್ಕೊಂಡಿದ್ದಾರಾ? ಮಾಡ್ತಾನೆ ಇದ್ದಾರೆ ಗುರುಗಳೇ. ಈಗ ನಾವೇನು ಮಾಡಿದ್ದೀವಿ? ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ ಗುರುಗಳೇ. ಈಗ ಯಾರು ತಪ್ಪು? ನಮ್ಮದೇ ತಪ್ಪಾಗಿದೆ. ಅಂದರೆ ಭೂಮಿ ಶಾಸ್ತ್ರನೇ ಮರ್ತಿರೋ ನಾವು, ತಿರ್ಚಿರೋ ನಾವು, ನಮ್ಗೆ ಒಳ್ಳೇದು ಹೆಂಗಾಗಬೇಕು? ಸಾಧ್ಯನೇ ಇಲ್ಲ ಗುರುಗಳೇ. ಇಲ್ಲಿ ಫೋಟೋ ಇಡಬೇಕಾ, ಈ ಕಡೆ ತಿರ್ಗಿಸಿಡ್ಬೇಕಾ, ದೀಪ ಇಲ್ಲಿ ಇಡಬೇಕಾ? ಸೊ ಈ ಮ್ಯಾಜಿಕ್ ಮಾಡ್ತಾ ಇದ್ದೀವಿ. ಪ್ರಕೃತಿದತ್ತವಾಗಿರ್ತಕ್ಕಂತಹ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ನಾವು ಇದಕ್ಕೆ ಜಾಗವನ್ನು ಕೊಡಬೇಕು, ಜಾಗ ಬಿಡಬೇಕು ನಮ್ಮ ಅನುಕೂಲಕ್ಕೆ ಅಂತ ಯಾಕೆ ಅನ್ಕೋಬಾರ್ದು? ಯಾವುದೋ ಕಾಂಪೌಂಡ್ ತೊಗೊಂಡು ಇನ್ನೊಂದು ಮನೆಗೆ ಜಂಟಿ ಮಾಡಿರ್ತಾರೆ, ಇಲ್ಲ ಗೋಡೆ ತೊಗೊಂಡು ಇನ್ನೊಂದು ಮನೆಗೆ ಜಂಟಿ ಮಾಡಿರ್ತಾರೆ. ಇದಕ್ಕೇನಾಗತ್ತೆ ಅಂದರೆ ಜೀವನದಲ್ಲಿ ದಾಂಪತ್ಯ ಅನ್ನೋದು ಎರಡನೇ ಪಾರ್ಟ್. ಭೂಮಿ ಶಾಸ್ತ್ರ ಒಂದನ್ನು ಹೇಳಿದ್ದೀನಿ, ಈಗ ಇದನ್ನು ಬಿಟ್ಟಾಗಿದೆ ನಾವು. ಶಾಸ್ತ್ರನೂ ಬಿಟ್ಟಾಗಿದೆ, ಗೊತ್ತೋ ಇಲ್ವೋ ಇನ್ನೊಂದೋ ಏನೋ ಬಿಟ್ಟಾಗೋಗಿದೆ. ಭೂಮಿ ಶಾಸ್ತ್ರ ನಿಮ್ಗೆ ಗೊತ್ತಿಲ್ಲ, ಪ್ರತ್ಯಕ್ಷವಾಗಿರ್ತಕ್ಕಂಥ ಸೂರ್ಯ ಚಂದ್ರ ಭೂಮಿನೇ ನೀವು ಬಿಟ್ಟಿದ್ದೀರಾ ಅಂದಮೇಲೆ ಇನ್ನು ನೀವು ಮನುಷ್ಯ ಮಾಡಿರೋ ಫೋಟೋ ಇಟ್ಕೊಂಡು ಎಲ್ಲಿ ಇಟ್ಕೊಂಡ್ರೆ, ಯಾವ್ದು ಇಟ್ಕೊಂಡ್ರೆ ಏನು ಪ್ರಯೋಜನ? ಈ ವಿಚಾರ ನಾನು ಹೇಳಿದ್ರೆ ಎಷ್ಟೋ ಜನ ಹೇಳ್ತಿರೋದೇನೆಂದರೆ ಇವರು ಪೂಜೆ ಮಾಡೋದೇ ಬೇಡ ಅಂತಾರಲ್ಲ ಅಂತ ತಪ್ಪಾಗಿ ತಿಳ್ಕೊತಾರೆ. ಖಂಡಿತ ಹೌದು ಗುರುಗಳೇ, ತುಂಬಾ ಜನ ಕೇಳಿದ್ದು ಹೌದು ಗುರುಗಳೇ. ಅಲ್ಲ, ನಾನು ಪೂಜೆ ಮಾಡೋದು ಬೇಡ ಅಂತ ಎಲ್ಲೂ ಹೇಳಿಲ್ಲ, ಹೇಳ್ತಾನೂ ಇಲ್ಲ. ದಯವಿಟ್ಟು ಅದನ್ನ ಮಾತಾಡೋಣ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪೂಜೆ ಮಾಡೋದು ಬೇಡ ಅಂತ ಹೇಳ್ತಾನೆ, ನಾನು ಪೂಜೆ ಮಾಡೋದು ಬೇಡ ಅಂತ ಎಲ್ಲಿ ಹೇಳಿದ್ದೀನಿ? ಎಲ್ಲೂ ಹೇಳೇ ಇಲ್ಲ ನಾನು. ತಿಳ್ಕೊಂಡು ಮಾಡಿ ಅಂತ ಹೇಳ್ತೀರಾ ಗುರುಗಳೇ? ದಯವಿಟ್ಟು ನೀವು ಪೂಜೆ ಮಾಡೋದು ಮುಖ್ಯ ಅಲ್ಲ, ತಿಳ್ಕೊಂಡು ಪೂಜೆ ಮಾಡಿ ಅಂತ ಹೇಳ್ತಿರೋದು ನಾನು. ನೀವು ಅದನ್ನು ಬಿಟ್ಬಿಟ್ಟು ನಿಮ್ಮ ತಪ್ಪನ್ನ ನಮ್ಮ ಮೇಲೆ ಹಾಕ್ಬಿಟ್ಟು ಗುರುಗಳು ಪೂಜೆ ಮಾಡಬೇಡ ಅಂತ ಹೇಳೋರೆ ಅಂದರೆ ಏನು ಹೇಳಿ ನಾನು? ಯಾಕೆ ಇದನ್ನು 3 ಸಲ ಹೊತ್ತು ಹೇಳಿದ್ದೀನಿ. ಯಾವುದೇ ಪ್ರಶ್ನೆ ಕೇಳಬೇಕಾದ್ರೆ ನಾವು ಪ್ರಶ್ನೆ ಕೇಳುವಂಥದ್ದು ಸೂಕ್ತವಾಗಿದೆಯಾ ಅಂತ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಸುಮ್ಮನೆ ಮನಸ್ಸಿಗೆ ಬಂತು ಅರ್ಜೆಂಟ್ಗೆ ಚಕ್ ಅಂತ ಮೆಸೇಜ್ ಹಾಕ್ಬಿಡೋದಲ್ಲ. ಈ ಪ್ರಶ್ನೆ ಕೇಳುವುದರಿಂದ ನನಗೆ ತಿಳುವಳಿಕೆ ಇದೆ ಅನ್ನೋದ್ರ ಫಸ್ಟು ನೀವು ಡಿಸೈಡ್ ಮಾಡಿ. ಈ ಪ್ರಶ್ನೆ ನಾನು ಕೇಳಬಹುದಾ? ಸುಮ್ಮನೆ ಏನೋ ಹಾಕ್ಬಿಡೋದಲ್ಲ, ಆ ಅಭ್ಯಾಸ ಇಟ್ಕೋಬೇಡಿ. ಹೇಗಿರಬೇಕು ಗೊತ್ತಾ? ನನ್ನ ಜ್ಞಾನಕ್ಕೆ ಏನು ಅವಕಾಶ ಇದೆ, ನಮಗೆ ಜ್ಞಾನ ಬೇಕು ಸ್ವಾಮಿ ಗುರುಗಳೇ, ಇದಕ್ಕೇನು ಅವಕಾಶ, ಇದನ್ನು ಕೇಳಬೇಕು. ದಾಂಪತ್ಯ ಸುಖಕ್ಕೋಸ್ಕರವಾಗಿ ಏನು ಮಾಡಬೇಕು ಕೇಳಬೇಕು.
ಗಂಡ ಎಲ್ಲ ಥರಕ್ಕೂ ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬಕ್ಕೋಸ್ಕರನೇ ಇರಬೇಕು, ಇದಕ್ಕೆ ಕೇಳಬೇಕು. ಹೆಂಡತಿ ಹೀಗೇ ಇರಬೇಕು, ಇದಕ್ಕೆ ಕೇಳಬೇಕು. ಮಗುವಿನಲ್ಲಿ ಇರ್ತಕ್ಕಂಥ ರಹಸ್ಯಗಳೇನು, ಇದನ್ನು ಕೇಳಬೇಕು. ನಾವು ಬರೀ ಮಾತೆತ್ತರ ಏನು ಕೊಡ್ತು ನೋಡಿ, ಒಂದು ಯಾಕೆ ಕೊಡ್ತು ನೋಡಿ, ಈ ಥರ ಪ್ರಶ್ನೆಗಳು ಕೇಳ್ತಕ್ಕಂತಹ ಒಂದು ವಿಚಾರದಲ್ಲಿ ಎಷ್ಟು ರಹಸ್ಯ ಅಡಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಪ್ರಶ್ನೆಗಳು ನಿಜವಾಗಲೂ ನಿಮಗೆ ಅರ್ಥ ಆಗಿರಬೇಕು. ಮೊದಲು ಈ ಪ್ರಶ್ನೆಯನ್ನು ನಾವು ಕೇಳಬೇಕಾ ಕೇಳಬಾರ್ದಾ? ಪ್ರಶ್ನೆ ಕೇಳಬಾರ್ದು ಅಂತ ನಾನು ಹೇಳ್ತಿಲ್ಲ, ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೀವು ಕೇಳಿದ ತಕ್ಷಣ ನಾನು ಏನೋ ಒಂದು ಉತ್ತರ ಹೇಳ್ತೀನಿ ಅಂತ ಇಟ್ಕೊಳ್ಳಿ, ನಿಮಗೇನು ಅರ್ಥ ಆಗಲ್ಲ. ಕಾರಣ, ಯಾವುದೇ ಪದಾರ್ಥದ ಮೌಲ್ಯ ಹೇಗೆ ಇರಬೇಕು ಅಂತಂದರೆ ಅದು ನಿಧಾನವಾಗಿ ಅರ್ಥಗರ್ಭಿತವಾಗಿದ್ದಾಗ ನಿಮ್ಗೆ ಅರ್ಥ ಆಗುತ್ತೆ, ಖುಷಿಯಾಗುತ್ತೆ, ನೆಮ್ಮದಿ ಬರುತ್ತೆ. ಸುಮ್ಮನೆ ಹಿಂಗೆ ಕೇಳಿದ ತಕ್ಷಣ ನಾನು ಏನೋ ಒಂದು ಹೇಳೋದು ತಪ್ಪು. ಅದಕ್ಕೋಸ್ಕರವಾಗಿ ಆದಷ್ಟು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ತುಂಬ ವಿಭಿನ್ನವಾಗಿರುವಂಥ ಪ್ರಶ್ನೆಗಳನ್ನ ಕೇಳಿ. ನಾನು ತುಂಬ ಖುಷಿ ಪಡ್ತೀನಿ, ಸಂತೋಷ ಪಡ್ತೀನಿ. ಯಾಕೆ ಅಂದರೆ ಇಷ್ಟೊಂದು ಮಹತ್ಕರವಾಗಿರ್ತಕ್ಕಂಥ ವಿಚಾರಗಳು ವೀಕ್ಷಕರ ಗಮನಕ್ಕೆ ಬಂದಿದೆ ಅಂದರೆ ಎಷ್ಟು ಆಸಕ್ತಿ ಇದೆ, ಅದಕ್ಕೆ ನಾವೆಷ್ಟು ಆಸಕ್ತಿ ಇಟ್ಕೋಬೇಕು ಅಂತ ನಿಮ್ಮಿಂದ ನಾನು ಪಾಠ ಕಲ್ತ್ಕೋತೀನಿ. ಯಾಕೆಂದರೆ ಹೇಳುದ್ದೇ ಹೇಳ್ಕೊಂಡು, ಕೇಳುದ್ದೇ ಕೇಳಿಕೊಂಡು, ರಾಶಿ ಭವಿಷ್ಯ, ದಿನ ಭವಿಷ್ಯ, ಶಾಸ್ತ್ರ, ಜ್ಯೋತಿಷ್ಯ ಕೇಳಿ 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 ಕಿವಿ ತೂತಿದ್ವಿ. ನಮ್ಮ ದೇಶನೇ ಯಾವುದೋ ಕಡೆ ಹೋಗ್ಬಿಟ್ಟಿದೆ. ಈ ಅಭ್ಯಾಸದಿಂದ ಹೊರಗೆ ತರಬೇಕು ಅಂತಕ್ಕಂಥದ್ದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಶಾಸ್ತ್ರ ಕೇಳುವ ರೀತಿ ಇದೆಯಲ್ಲ, ಇದು ತುಂಬ ತಪ್ಪಾದ ಮಾಹಿತಿ. ಶಾಸ್ತ್ರ ಕೇಳೋದು ತಪ್ಪಲ್ಲ, 2ನೇ ಸಲ ಹೇಳ್ತಾ ಇದ್ದೀನಿ. ಒಂದು ಹೇಳಿದ್ರೆ ಇನ್ನೊಂದು ತಪ್ಪು ಮಾಡ್ಕೊಂಡ್ಬಿಡ್ತಾರೆ. ಶಾಸ್ತ್ರ ಹೇಳುವುದು ಕೇಳುವ ರೀತಿ ತಪ್ಪಾಗಿದೆ ಇವತ್ತು, ಶಾಸ್ತ್ರ ತಪ್ಪಲ್ಲ. ಈಗ ನಾನು ಹೇಳಿದೆ ಭೂಮಿ ಶಾಸ್ತ್ರ, ನೀವು ತಿರುಗಿಸಿ ಕೇಳ್ಬೋದು. ನೀವು ಶಾಸ್ತ್ರ ಅಂತ ಹೇಳಿದ್ರಿ ಮತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪದಗಳನ್ನು ಸಂದರ್ಭಕ್ಕನುಸಾರವಾಗಿ ಬಳಸ್ತಕ್ಕಂಥದ್ದನ್ನು, ಹೇಳ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅದು ಸತ್ಯ ಅರ್ಥ ಆಗುತ್ತೆ. ಅದಕ್ಕೋಸ್ಕರವಾಗಿ ಕೆಲವು ಸಂದರ್ಭದಲ್ಲಿ ಒಂದು ಬೇಕಾಗತ್ತೆ, ಇನ್ನೊಂದು ಬೇಡವಾಗತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಹೆಣ್ಣು ಕರ, ಹಸುವಿನ ಕರ, ಅದು ಎರಡೂ ಆಗಕ್ಕೆ ಸಾಧ್ಯ ಆಗುತ್ತಾ? 2 ಕರ ಇರುತ್ತೆ, ಅದೆರಡೂ ಹೆಣ್ಣೆ, ಅದರಿಂದ ಉಪಯೋಗ ಆಗುತ್ತಾ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ? ಅದು ಒಂದು ಗಂಡು ಒಂದು ಹೆಣ್ಣಿದ್ರೆ ಉಪಯೋಗ ಆಗುತ್ತೆ, ಬರೇ ಹೆಣ್ಣು ಉಪಯೋಗ ಹಂಗಾಗತ್ತೆ. ಅಂದರೆ ನಮ್ಮ ಪ್ರಶ್ನೆ ಹೇಗಿರಬೇಕು ಅಂದರೆ ಬರ್ತಕ್ಕಂಥ ಉತ್ತರ ಎಷ್ಟು ರಹಸ್ಯಕರವಾಗಿರ್ತಕ್ಕಂತಹ ಸತ್ಯ ಗೊತ್ತಾಗಬೇಕು. ನಾವು ಯಾವುದೇ ವಿಚಾರವನ್ನು ಎರಡೆರಡು ಇಟ್ಕೊಂಡಿರ್ತೀವಿ, ಉಪಯೋಗ ಇರಲ್ಲ. ಅರ್ಥ ಏನು? ಗಂಡ ಹೆಂಡತಿ ಇಬ್ಬರು ಉಪಯೋಗ ಇಲ್ಲ, ಅವರಿಬ್ರು ಒಂದೇ ಅನ್ನೋದನ್ನು ತಗೋಬೇಕಾಗುತ್ತೆ. ನಮ್ಮ ಅರ್ಥ ಏನು? ದಾಂಪತ್ಯದ ಮೂಲಾರ್ಥ ಏನು? ದಾಂಪತ್ಯದ ಮೂಲಾರ್ಥ, ಗಂಡ ಹೆಂಡತಿಯ ಅರ್ಥ ಏನು ಅಂತ ಕೇಳಿದ್ರೆ ಉತ್ತರ ಏನು ಹೇಳ್ಬೋದಮ್ಮ? ಏನು ಹೇಳ್ಬೋದು? ಗಂಡ ಹೆಂಡತಿಯ ಮೂಲ ಅರ್ಥ ಯಾವುದು? ಪ್ರಶ್ನೆ ಏನು ಹೇಳ್ಬೋದು? ಅಂದರೆ ನಾನು ಆವಾಗಲೇ ಪ್ರಾರಂಭದಲ್ಲೇ ಹೇಳಿದೆ, ವಾದ ವಿವಾದಗಳ ಸುರಿಮಳೆಯ ಮನೆಯಲ್ಲಿ ನಡೆಯಬಾರದು. ಗಂಡ ಹೇಳಿದ್ದು ಅರ್ಥಗರ್ಭಿತವಾಗಿದ್ದರೆ ಹೆಂಡತಿ ಕರೆಕ್ಟ್ ಇದೆ ಅನ್ಕೋಬೇಕು, ಹೆಂಡತಿ ಹೇಳಿದ್ದು ಗಂಡ ಕರೆಕ್ಟ್ ಇದೆ ಅನ್ಕೋಬೇಕು. ಇದೆಲ್ಲರೂ ನಡೀತಾ ಇದೆಯಾ? ಸ್ವಲ್ಪ ಯೋಚನೆ ಮಾಡು. ಅಂದರೆ ಗಂಡ ಹೆಂಡತಿ ಮೂಲಾರ್ಥನೇ ಗೊತ್ತಿಲ್ಲ, ಸೂರ್ಯ ಭೂಮಿ ಮೂಲಾರ್ಥ ಗೊತ್ತಿಲ್ಲ, ಮತ್ತು ಹೆಂಗೆ ಬದುಕೋದು ನಾವು? ಅದು ಅರ್ಥಗರ್ಭಿತ್ವ ಇಲ್ಲ ಅಂದಾಗಲೇ ವಾದಗಳು ಶುರು ಆಗೋದು ಗುರುಗಳೇ. ಸೊ ಹಾಗಾಗಿ ಈ ಸಮಸ್ಯೆಯಿಂದ ಹೊರಗೆ ಬರಬೇಕಂದ್ರೆ ಆದಷ್ಟು ಮಟ್ಟಕ್ಕೆ ನಮಗೆ ಜ್ಞಾನವಂತರಾಗ್ತಕ್ಕಂಥದ್ದು, ಅಜ್ಞಾನತ್ವವನ್ನು ಹೋಗಲಾಡಿಸಿ ಜ್ಞಾನತ್ವದ ಕಡೆಗೆ ಬರೋದಕ್ಕೇ ತುಪ್ಪದ ದೀಪವನ್ನು ಹಚ್ಚಬೇಕಾದ ಮೂಲ ಕರ್ತವ್ಯ. ಅಜ್ಞಾನತ್ವದಿಂದ ಜ್ಞಾನದ ಕಡೆಗೆ ಪರಿವರ್ತನೆ ಆಗುವುದಕ್ಕೆ ಮನಃಶಾಂತಿಗೋಸ್ಕರವಾಗಿ ತುಪ್ಪದ ದೀಪವನ್ನೇ ಹಚ್ಚಿದಾಗ ನಿಮಗೆ ಆಸಕ್ತಿ ಇದ್ದರೆ, ನನ್ನ ಬಲವಂತಕ್ಕೆ ಬೇಡ. ಯಾಕೆ ಅಂದರೆ ದುಬಾರಿ ಅಂತ ಅನ್ಕೋತಾರೆ. ಆದರೆ ಒಂದಂತೂ ತಿಳ್ಕೊಬೋದು, ನಾವು 10 ರೂಪಾಯಿ ಬಂಡವಾಳ ಹಾಕಿದ್ರೆ 100 ರೂಪಾಯಿ ಬಂದೇ ಬರುತ್ತೆ, ಹೌದಲ್ವಾ? ಹಾಗೆ ನಾವು ಮನಸ್ಸು ಮಾಡಿದ್ರೆ ಅದೇನು ದೊಡ್ಡ ದುಬಾರಿ ಅಲ್ಲ. ಒಂದು ಭಾನುವಾರ ಬಂದರೆ 1000 ರೂಪಾಯಿ ಖರ್ಚು ಮಾಡ್ತೀವಿ ಹೊರಗಡೆ ಹೋಗಿ. ಆದರೆ ನಮ್ಮ ಮನೆ, ನಮ್ಮ ಕುಟುಂಬಕ್ಕೋಸ್ಕರವಾಗಿ ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋದಾದರೆ ಅದರಿಂದ ಏನೇನು ಫಲ ಸಿಗುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಈ ಅಕ್ಷಯ ತೃತೀಯ ವಿಶೇಷ ಏನಪ್ಪ ಅಂದರೆ, ಏನನ್ನು ತರಬೇಕು, ಏನು ತಂದರೆ ಒಳ್ಳೆಯದು ಅಂತ ಅಂದ್ಕೊಂಡಿರ್ತಕ್ಕಂಥ ಒಂದು ಉತ್ತರವನ್ನು ಹೇಳಿಬಿಡೋಣ. ಅಕ್ಷಯ ತೃತೀಯ ವಿಶೇಷವಾಗಿರ್ತಕ್ಕಂಥ ಬೆಲೆಯನ್ನು ಕಟ್ಟಲಾಗದಂತಹ ಸದಾ ನಿಮಗೆ ಮನಃಶಾಂತಿ, ಸದಾ ದುಡ್ಡು ನಿಮ್ಮ ಕೈಯಲ್ಲಿ ಓಡಾಡ್ತಕ್ಕಂತಹ ಒಂದು ಅಮೂಲ್ಯವಾಗಿರ್ತಕ್ಕಂಥ ರಹಸ್ಯಕರವಾಗಿರ್ತಕ್ಕಂತಹ ಒಂದು ಗಿಡ ನಿಮ್ಮ ಮನೆಯಲ್ಲಿ ಬರಬಹುದಾ ಅಂತ ಹೇಳ್ತೀನಿ. ಗಿಡ ಒಂದು ಗಿಡದ ಮೂಲಕವಾಗಿ ನಿಮ್ಮ ಮನೆಗೆ ಶ್ರೀಮಂತಿಕೆಯನ್ನು ಬರ್ತಕ್ಕಂಥದ್ದು, ಆರೋಗ್ಯವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಯಾವ ಗಿಡ ಇರ್ಬೋದಮ್ಮ? ಆಶ್ಚರ್ಯ ಅಲ್ಲ? ಬಿಲ್ವ ಪತ್ರೆಯ ಗಿಡವನ್ನು
ಅಕ್ಷಯ ತೃತೀಯ ವಿಶೇಷವಾಗಿ ಯಾರು ತಂದು ಮನೆಯಲ್ಲಿ ಮಕ್ಕಳ ಕೈಯಲ್ಲಿ ಹಿಡಿಸಿ ತಂದು ಇಡ್ತಿರೋ 4 ಬಿಲ್ಪತ್ರೆ ಹಿಡಿತು ಅಂದರೆ ಇಲ್ಲ 4 ಮಕ್ಕಳಿದ್ರೆ, ಕಾರಣ ಯಾಕೆ ಹೇಳ್ತೀನಿ ಅಂದರೆ ಅವರು ಹುಟ್ಟಿದ ನಕ್ಷತ್ರ ಅದಕ್ಕೆ ದೋಷ ಇದೆ ಅಂತ ತಿಳ್ಕೊಳ್ತಕ್ಕಂತಹ ವಿಚಾರದಲ್ಲಿ ಅವರವರದೇ ಒಂದನ್ನು ಪಾಠ ಇಟ್ಬಿಡೋದು. ಇದು ನಿಂದು, ಇದು ನಂದು, ಇದು ನಂದು. ಗಂಡನಿಗೊಂದು, ಹೆಂಡತಿಗೊಂದು, ಮಗನಿಗೊಂದು, ಮಗಳಿಗೊಂದು, ಹಿಂಗಿರುತ್ತಮ್ಮ. ಬೆಳಿಗ್ಗೆ ಎದ್ದ ತಕ್ಷಣ ಆ ಪಾಠದ್ರೆ ನೇರ ಓಡಬೇಕು. ಇದು ನನ್ನ ಪಾಠ ನೋಡಿ ಚೆನ್ನಾಗೈತೆ, ನನ್ನ ಪಾಠ ಹಂಗನ್ಬಿಟ್ಟು ಬೇರೆ ಕೈ ಹಾಕಿ ಇದು ಮಾಡ್ತಾರೆ, ಒಣಗೋಗುತ್ತೆ. ಅಂದರೆ ವಿಶೇಷ ಏನಕ್ಕೆ ಹೇಳ್ತೀನಿ ಅಂದರೆ ಆ ಬಿಲ್ವಪತ್ರೆಯ ರಹಸ್ಯ, ಅದನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ಆ ಉಗುರು ಇರುತ್ತಮ್ಮ, ನಮ್ಮ ಉಗುರು, ಆ ಉಗುರಿನ ಮೂಲಕವಾಗಿ ಔಷಧ ನಮ್ಮ ಮನಸ್ಸನ್ನು ಸೇರಿಸುತ್ತೆ. ಅಂತಹ ಒಂದು ಶಕ್ತಿ ರಸ ಬಿಲ್ವಪತ್ರೆಗಿದೆ. ಎಂತಹ ರೋಗ ರುಜಿನಗಳನ್ನು ರಿಪೇರಿ ಮಾಡುವ ಶಕ್ತಿ ಬಿಲ್ವಪತ್ರೆಯಲ್ಲಿದೆ. ಅದಕ್ಕೋಸ್ಕರವಾಗಿ ಪ್ರಯತ್ನ ಮಾಡಿ ನೀವು ಚಿನ್ನ ತರ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ಈ ಚಿನ್ನಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ, ಈ ಚಿನ್ನಕ್ಕೆ ಸಾಲ ಮಾಡಬೇಕಾಗಿಲ್ಲ, ಯೋಚನೆ ಮಾಡಬೇಕಾಗಿಲ್ಲ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ಎಲೆ ಅಡಿಕೆ ಗಂಡ ಹೆಂಡತಿ ನೆಮ್ಮದಿಗೆ ಆರೋಗ್ಯಕ್ಕೆ ಇತ್ತು. ಹಿಂದಿನ ಕಾಲದಲ್ಲಿ ಏನಿತ್ತು? ಎಲೆ ಅಡಿಕೆ ತಾಂಬೂಲ ಇತ್ತು, ಗಂಡ ಹೆಂಡತಿ ಶಕ್ತಿವಂತರಾಗಿ ಆರೋಗ್ಯವಂತರಾಗಿರೋದಕ್ಕಿತ್ತು. ಈಗ ಅದಿಲ್ಲ. ಆದರೂ ಯಾಕೆ ಅಂದರೆ ವಿಳ್ಯದೆಲೆನೇ ಚೆನ್ನಾಗಿರಲ್ಲ ಸ್ವಾಮಿ, ಅಡಿಕೆ ಚೆನ್ನಾಗಿಲ್ಲ ಸ್ವಾಮಿ, ಸುಣ್ಣ ಚೆನ್ನಾಗಿಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಪ್ರಯತ್ನ ಪಟ್ಟು ಇನ್ನೊಂದು ಮುಂದೆ ಹೋಗ್ತೀನಿ ಹೆಜ್ಜೆ ಅಂದರೆ, ವಿಳ್ಯದೆಲೆ ಹಾಕ್ತಕ್ಕಂಥ ಒಂದು ಪಾಟ್ನು ಕೂಡ ಮನೇಲಿ ಇಟ್ಕೊಂಡ್ರೆ ಒಂದು ಬಿಲ್ವಪತ್ರೆ, ಒಂದು ವಿಳ್ಯದೆಲೆ ಸರಳವಾಗಿ ಅದನ್ನು ಇಟ್ಕೋಬೋದು ಅನ್ಕೋತೀನಿ. ಕಾರಣ ನೀವು ಅದೇ ವಿಳ್ಯದೆಲೆನ ಪೂಜೆಗೆ ಬಳಸಿ ಗಂಡ ಹೆಂಡತಿ ಅದನ್ನು ತಿನ್ನೋದಕ್ಕೆ ಪ್ರಯತ್ನ ಮಾಡಿದಾಗ ಶಕ್ತಿ, ತಾಕತ್ ಅಂತೀವಲ್ಲ, ಹೆಣ್ಣು ಗಂಡಿಗೆ ತಾಕತ್ ಬೇಕಾ ಬೇಡವಾ? ಬೇಕೇ ಬೇಕು ಗುರುಗಳೇ. ಈ ಮನಸ್ಸಿಗೆ ತಾಕತ್ ಕೊಡ್ತಕ್ಕಂತಹ ಈ ಬಿಲ್ವಪತ್ರೆಯು, ರಕ್ತವನ್ನು ಶುದ್ಧಿ ಮಾಡ್ತಕ್ಕಂಥ ಬಿಲ್ವಪತ್ರೆಯು, ಮತ್ತು ನಿಮ್ಮ ಮಾಡಿದ ಊಟವನ್ನು ಪೂರ್ಣವಾಗಿ ಜೀರ್ಣ ಮಾಡಿ ಮನಸ್ಸು ಒಳ್ಳೆ ತೃಪ್ತಿಯಾಗಿ ನಿದ್ದೆ ಬರೋದಕ್ಕೋಸ್ಕರವಾಗಿ ಒಳ್ಳೆ ದಿವ್ಯವಾದ ಟಾನಿಕ್ ಯಾವುದಲ್ಲಿದೆ? ವಿಳ್ಯದೆಲೆಯಲ್ಲಿದೆ. ಎಂಥ ಅದ್ಭುತವಾದ ವಿಚಾರ. ಎಷ್ಟು ದುಡ್ಡು ಖರ್ಚು ಮಾಡಬೇಕಮ್ಮ ಇದಕ್ಕೆ? ಮನೇಲೆ ಹಾಕೊಂಡ್ರೆ ದುಡ್ಡು. ಇದನ್ನ ಪ್ರಯತ್ನ ಮಾಡಿ, ತುಂಬ ಶ್ರೇಷ್ಠವಾಗಿರುತ್ತೆ. ಆದಮೇಲೆ ಇನ್ನೊಂದ್ಸಲ ದಯವಿಟ್ಟು ಹೇಳ್ಬಿಡ್ತೀನಿ, ಎಲ್ಲಿ ಸಿಗುತ್ತೆ ಅಂತ ಮತ್ತೆ ನೀವು ವಾಟ್ಸಪ್ ಮಾಡಬೇಡಿ ನಮಗೆ. ಇದೊಂದು ಪ್ರಶ್ನೆ, ಎಲ್ಲಿ ಸಿಗುತ್ತೆ ಸ್ವಾಮಿ ಅದನ್ನು ಕೇಳ್ತಾರೆ. ಅದಕ್ಕೋಸ್ಕರವಾಗಿ ಬಿಲ್ವಪತ್ರೆಯನ್ನು ತರ್ತಕ್ಕಂಥದ್ದು ತುಂಬ ವಿಶೇಷ. ಅದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಬುಧವಾರ ಬಂದಿರತಕ್ಕಂತಹ ಅಕ್ಷಯ ತೃತೀಯ ಎಷ್ಟು 1000 ವರ್ಷಕ್ಕೆ ಸಿಕ್ಕುತ್ತೋ ಗೊತ್ತಿಲ್ಲ, ನಾಳೆ ಸಿಕ್ಕಿದೆ. ಇದೊಂದು ಅದ್ಭುತವಾದ ಪವಾಡ. ಬುಧವಾರ ಬಂದಿರತಕ್ಕಂಥ ಅಕ್ಷಯ ತೃತೀಯ ಶ್ರೇಷ್ಠವಾಗಿರ್ತಕ್ಕಂತಹ, ತುಂಬ ವಿಶೇಷವಾಗಿರ್ತಕ್ಕಂತಹ, ಶ್ರೀಮನ್ನಾರಾಯಣ ಅನುಗ್ರಹ ಪ್ರಾಪ್ತಿಯಾಗಿರ್ತಕ್ಕಂತಹ ಬುಧವಾರ ಬಂದಿರತಕ್ಕಂಥ ಅಕ್ಷಯ ತೃತೀಯ ಅಷ್ಟು ಶ್ರೇಷ್ಠವಾಗಿದೆ. ಅದಕ್ಕೆ ವಿಳ್ಯದೆಲೆ, ಬಿಲ್ವಪತ್ರೆ ಗಿಡಗಳನ್ನು ದಯವಿಟ್ಟು ಮನೆಗೆ ತರೋದೇ ಆದರೆ, ಬಾಡಿಗೆ ಮನೆ ಆಗಲಿ ಯಾವುದಾಗಲಿ, ಇಷ್ಟಗಲ ಜಾಗ ಇದ್ದೇ ಇರುತ್ತೆ. ಅದರಲ್ಲೂ ಉತ್ತರದ ಭಾಗ ಏನಾದ್ರು ಇದ್ದರೆ, ಪೂರ್ವ ಉತ್ತರ ಇದ್ದರೆ ಪೂರ್ವದಲ್ಲಿ ವಿಳ್ಯದೆಲೆಯನ್ನು ಹಾಕ್ತಕ್ಕಂಥದ್ದು, ಹಬ್ಬಿಸ್ತಕ್ಕಂಥದ್ದು, ಉತ್ತರದಲ್ಲಿ ಬಿಲ್ವಪತ್ರೆಯನ್ನು ಇಡ್ತಕ್ಕಂಥದ್ದು. ಅದಕ್ಕೆ ನೆನ್ನೆ ಹೇಳಿದಾಗೆ ಸಗಣಿ ಹಾಕಿ ರಂಗೋಲಿ ಹಾಕಿದ್ರೆ ಶ್ರೀಮಂತ ನಿಲಯ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಇದನ್ನು ಹೇಳ್ತೀನಿ, ದುಡ್ಡು ಕಾಸು ಕೇಳ್ತಾ ಇಲ್ಲ ನಾನು. ಶ್ರೀಮಂತಿಕೆ ಅಂದರೆ ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ. ಎಲ್ರಿಗೂ ದುಡ್ಡಿಂದೇ ಒಳಕೆ, ಶ್ರೀಮಂತಿಕೆಯನ್ನು ದುಡ್ಡು ಬರಬೇಕಿತ್ತಲ್ಲ ಅಂತ. ಅದಕ್ಕೋಸ್ಕರವಾಗಿ ಶ್ರೀಮಂತಿಕೆ, ಆರೋಗ್ಯದ ಶ್ರೀಮಂತಿಕೆ ಬೇಕು ಅಂದರೆ ಸ್ವಲ್ಪ ಪ್ರಯತ್ನ ಮಾಡಿ ಈ ಮೂಲಕ ಅಂತ ಹೇಳ್ತೀನಿ. ಹೀಗೆ ಹೇಳ್ತಾರಲ್ಲ 2 ದಿನ ಮುಂಚಿತವಾಗಿ ಹೇಳಬಾರ್ದು ಅಂತ ಅನ್ಕೋಬೇಡಿ. ನಾವು 1 ವಾರ ಮುಂಚಿತ ಹೇಳೋದು ಅದಕ್ಕೊಂದು ಪ್ರಶ್ನೆ ಇದ್ದೇ ಇರುತ್ತೆ. ಪ್ರಯತ್ನ ಮಾಡಿ ಏನೇನೋ ಹುಡ್ಕೊಂಡು ಹೋಗ್ತೀವಿ. ಸಿಕ್ಕಿದ್ರೆ ಪ್ರಯತ್ನ ಮಾಡಿ, ಸಿಗ್ಲಿಲ್ವಾ ಗುರುವಾರ, ಇನ್ನೊಂದು ಗುರುವಾರ ಬಂದೇ ಬರುತ್ತೆ ಅಲ್ವಾ? ಅದಕ್ಕೆ ಪ್ರಯತ್ನ ಮಾಡಿ. ಪ್ರತಿದಿನವೂ ಹಬ್ಬದ ಥರನೇ ಆಚರಣೆ ಮಾಡ್ಬೋದು. ಹಬ್ಬದ ದಿನ ಬಂದದ್ದು ಮಾತ್ರ ವಿಶೇಷ ಅಂದ್ಕೊಳ್ತಕ್ಕಂಥದ್ದು ಅಭಿಪ್ರಾಯ ಯಾರಲ್ಲೂ ಬರೋದು ಬೇಡ. ಇದು ಒಂದು ಗಿಫ್ಟ್ ಅಂತ ಹೇಳ್ಬೋದು. ಏನಮ್ಮ? ಅಕ್ಷಯ ತೃತೀಯ ವಿಶೇಷ ಏನಪ್ಪ ಅಂದರೆ, ಬರೋ ವರ್ಷದ ಒಳಗಡೆ ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ಎಷ್ಟು ವ್ಯತ್ಯಾಸಗಳಾಗತ್ತೆ ಅಂದರೆ, ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ, ಮಕ್ಕಳಲ್ಲಿ ಎಷ್ಟು ಪ್ರೀತಿ ಬರುತ್ತೆ. ಪ್ರಕೃತಿಗೋಸ್ಕರವಾಗಿ ಮಕ್ಕಳನ್ನು ಅಳವಡಿಸ್ಬೇಕು. ಆ ಗಿಡ ನೋಡ್ಕೊ ನೀನು, ನಿಂದೆ ಅದು ಗಿಡ, ಚೆನ್ನಾಗಿ ಬರ್ಬೇಕದು ಅಂದಾಗ ಆ ಮಗು ಒಂದು ಖುಷಿ ಆಗತ್ತೆ. ಅದ್ರ ಹತ್ರ ಹೋಗುತ್ತೆ, ಪದೇ ಪದೇ ನೀರು ಹಾಕತ್ತೆ ಅಲ್ವಾ? ಮಗುಗೆ ಎಷ್ಟು ಮನರಂಜನೆ ಸಿಕ್ಕತ್ತೆ. ಆಮೇಲೆ ಖುಷಿಯಾಗಿ ಹೇಳ್ಕೊಳುತ್ತದು, ನನ್ನ ಗಿಡ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀನಿ ಗೊತ್ತಾ ಅಂತ. ಹಾಗಾಗಿ ಮಕ್ಕಳಿಗೆ ಕಣ್ಣಿಗೂ ಮತ್ತು ತುಂಬ ವಿಶೇಷ ಮನಸ್ಸು.
ಈ ಕಣ್ಣು ಮನಸ್ಸಿಗೆ ಎರಡು ಟಾನಿಕ್ ಕೊಟ್ಟುಬಿಟ್ರೆ ನೀವು ತಂದೆ ತಾಯಿ ಆದವರು ಎಷ್ಟು ಅದ್ಭುತವಾದ ಪವಾಡ ಆಗ್ತಾರೆ ಮಕ್ಕಳು ಅಂತ ಇದನ್ನು ಸ್ವಲ್ಪ ಗಮನಿಸ್ಬೋದು. ನೀವು ಕೂಡ ಗಮನಿಸ್ಕೋಬೋದು. ನಿಮ್ಮ ಮನೆ ಯಾವಾಗಲೂ ಸರಳವಾದ ರೀತಿಯ ಉದ್ಯಾನವನ ಅಂತಕ್ಕಂತಹ ಒಂದು ನಾವೆಲ್ಲೋ ಹೋಗ್ಬಿಟ್ಟು ಪಾರ್ಕ್ ಹೋಗಬೇಕು ನಡಿ ಅಂತ ಹುಡ್ಕೊಂಡು ಹೋಗೋದಲ್ಲ. ಎಷ್ಟು ಜಾಗ ಇದೆ ಅಷ್ಟು ಜಾಗದಲ್ಲಿ ಸರಳವಾದ ರೀತಿಯಲ್ಲಿ ಸಮಯವನ್ನು ಟಿ ವಿ ನೋಡೋದನ್ನು ಕಮ್ಮಿ ಮಾಡಿ, ಮೊಬೈಲ್ ನೋಡೋದನ್ನು ಕಮ್ಮಿ ಮಾಡಿ, ಇದನ್ನು ಸ್ವಲ್ಪ ಜೀವ ಕೊಡ್ತಕ್ಕಂಥದ್ದು. ಆ ಗಿಡಕ್ಕೆ ಜೀವ ಕೊಟ್ಟಾಗ ನಿಮಗದು ಎಷ್ಟು ಜೀವಗಳನ್ನು ಕಾಪಾಡುತ್ತೆ. ಆ ಶಕ್ತಿ ನಿಮ್ಮೆಲ್ಲರಿಗೂ ಬರಬೇಕು. ಮತ್ತು ಪ್ರತಿದಿನ ಅದು ಆಶೀರ್ವಾದ ಆಗುತ್ತೆ ಮನೆಗೆ. ಇದನ್ನು ಪ್ರಯತ್ನ ಮಾಡಿ ಅಂತ ಹೇಳ್ತಾ ವಿಚಾರಕ್ಕೆ ಈ ಕಡೆ ಬರೋಣ. ಗುರುಗಳೇ ಮಾತಾಡೋಣ. ಗುರುಗಳೇ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ವೆಂಕಟೇಶ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆ ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ಮೃಗಶಿರ ಬರುತ್ತೆ, ವೆಂಕಟೇಶ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ, ವೃಷಭ ರಾಶಿ. ಹಲೋ ಸರ್ ಆರೋಗ್ಯ ಸರ್ ಉಂಟು. ಹಲೋ, ಕೇಳಿಸ್ತಾ ಇದೆ ಸರ್. ಆರೋಗ್ಯ ಸರ್, ಆರೋಗ್ಯ. ಯಾರ ಆರೋಗ್ಯ? ನಮಸ್ತೆ ಸರ್. ಅವ್ರದೇ ನಂದೇ ಮೃಗಶಿರ ನಕ್ಷತ್ರ ಓಕೆ. ಅಂತೆ ಅವ್ರ್ದು. ಎಷ್ಟು ವಯಸ್ಸು? ಸರ್ 56. ಓಕೆ. ಮನೆ ಸ್ವಂತದ್ದಾ? 56 ಸರ್. ಮನೆ ಸ್ವಂತದ್ದಾ ಅಂದೆ? ಮನೆ ಸಂಪರ್ಕ ಹಳೆ ಮನೆ ಸರ್. ಹಳೆ ಮನೆನಾ? ಹೌದು ಸರ್. ಎಷ್ಟು ವರ್ಷದ್ದು? ಏನೊಂದು 70 ವರ್ಷ ಹಿಂದೆ ಸರ್. ಯಾರು ಕಟ್ಸಿದ್ದು? ಬೇರೆಯವ್ರು ಕಟ್ಟಿದ್ದು ನಾವು ಕೊಂಡ್ಕೊಂಡಿವಿ ಸರ್. ಎಷ್ಟು ವರ್ಷ ಆತ್ಕೊಂಡು? 35 ವರ್ಷ ಆಯ್ತು ಸರ್ ಕೊಂಡ್ಕೊಂಡು. ಓಕೆ. ಮನೆಗೆ ಬಾಗಿಲು ಎಷ್ಟಿದೆ? 30-40 ಸರ್. ಬಾಗಿಲು ಎಷ್ಟಿದೆ? ಮೇನ್ ಡೋರ್ ಎಷ್ಟಿದೆ? ಎರಡು ಸರ್. ಎರಡು, ಒಂದು ಬಾತ್ರೂಮ್, ಒಂದು 3 ಮನೆ. ಬಾತ್ರೂಮ್ ಅಲ್ಲಪ್ಪ, ಬಾತ್ರೂಮ್ ಅಲ್ಲ ಅಣ್ಣ. ಮನೆಗೆ ಮುಖ್ಯ ದ್ವಾರ ಮೇನ್ ಡೋರ್ ಅಂತ ಇರುತ್ತಲ್ಲ, ಒಂದಾ ಎರಡಾ? 2 ಇದೆ ಸರ್. ಯಾವ್ಯಾವ ದಿಕ್ಕಿಗಿದೆ? ಎಲ್ಲ ಪೂರ್ವ ದಿಕ್ಕಿಗೆ. ಪೂರ್ವಕ್ಕೆ 2 ಹೆಂಗೆ ಇಟ್ಬಿಡ್ತೀಯ ಅಣ್ಣ? ಪೂರ್ವದ ಕಡೆ ಇದೆ ಸರ್. ಓಕೆ. ನಿನಗೆ ನಾನು ಏನು ಉತ್ತರ ಹೇಳಲಿಕ್ಕಾಗಲ್ಲ, ಕಾರಣ ದಿಕ್ಕೇ ಗೊತ್ತಿಲ್ಲ ಪಾಪ. ಬೇಜಾರು ಮಾಡ್ಕೋಬೇಡ ಅಣ್ಣ. ಒಂದಂತೂ ತಿಳ್ಕೊ, ಬೇಗ ಅಡುಗೆ ಮಾಡ್ತಕ್ಕಂಥ ಸಮಯದಲ್ಲಿ ಬಿಸಿ ತಾಜಾ ಊಟ ಮಾಡಬೇಕು. ರಾತ್ರಿ ಊಟ ಕಮ್ಮಿ ಮಾಡು, ಸಾಯಂಕಾಲದ ಊಟ ಮಾಡು, ಸಂಜೆ ಊಟ ಮಾಡು, ರಾತ್ರಿ ಊಟ ಬೇಡ. 7 ಗಂಟೆ ಒಳಗಡೆ ಊಟ ಮಾಡಬೇಕು. ಊಟ ಮಾಡು 1 ಗಂಟೆ ಬಿಟ್ಟು ಒಂದು ಅರ್ಧ ಗಂಟೆ ವಾಕ್ ಮಾಡಿ ಕರೆಕ್ಟಾಗಿ ಟೈಮ್ ಮಲ್ಕೋ. ಕರೆಕ್ಟ್ ಟೈಮ್ ಬೆಳಗ್ಗೆ 7. ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಸಂಜೆ ಒಂದು ಅರ್ಧ ಗಂಟೆ ವಾಕ್ ಮಾಡು, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ದೀಪದ ವಿಚಾರವಾಗಿ ಒಂದು ಪ್ರಶ್ನೆ ಕೇಳಿದ್ದೆ ನಿಮ್ಮನ್ನ. ಇಲ್ಲಿ ದೀಪಕ್ಕೆ ಹಾಕ್ತಕ್ಕಂತಹ ಒಂದು ವಿಚಾರ ಬಂದಾಗ, ಈ ಸನ್ಯಾಸಿ ಬೆಕ್ಕು ಸಾಕದ ಅಂತ ಹೇಳ್ತಾರೆ. ಗುರುಗಳೇ, ಅವನಿಗೆ ಏನೂ ಬೇಡ ಅಂತ ಸನ್ಯಾಸಿ ಆಗಿರ್ತಾನೆ, ಎಲ್ಲವನ್ನು ತೊರೆದು. ಬೆಕ್ಕು ಸಾಕದ ಮೇಲೆ ಏನಾಗುತ್ತೆ? ಹಾಲು ಬೇಕು. ಹಾಲು ಬೇಕಾದಾಗ ಏನು ಮಾಡಬೇಕು? ಹಸು ತರಬೇಕು. ಹಸು ತಂದ್ಮೇಲೆ ನೋಡ್ಕೊಳಕ್ಕೆ ಯಾರು ಬೇಕು? ಹೆಂಡತಿ ಬೇಕು. ಆ ರೀತಿ ಇದು ತುಪ್ಪದ ದೀಪವನ್ನು ಹಚ್ಚಬೇಕು ಅಂತ ಪ್ರಯತ್ನ ಪಟ್ಟಾಗ ಬೆಳ್ಳಿ ದೀಪನೇ ಯಾಕೆ ಹಚ್ಚಬಾರ್ದು? ನಂಬರ್ 1 ಆಗಲಿಲ್ಲ. ಅದಕ್ಕೂ ಸ್ವಲ್ಪ ಕಷ್ಟ ಆಯಿತು ಅಂದರೆ ಮಾಮೂಲಿ ಚಿಕ್ಕದಾಗಿ ಆರತಿ ಮಾಡಕ್ಕೆ ಇಟ್ಕೊಂಡಿರ್ತಾರೆ, ನೀಲಾಂಜನ ಅಂತ. ಅದನ್ನಾರು ಭಗವಂತನ ಸೇವೆ ಮಾಡಿ, ಆಯಿತಾ? ಇದಕ್ಕೆ ಮೀರಿ ಇನ್ನಿಲ್ಲ. ಒಂದಂತೂ ತಿಳ್ಕೋಬೇಕು, ಅದು ಇದಕ್ಕೆ ಹಚ್ಬೇಕಾ, ಹಿತ್ತಾಳೆ ದೀಪಕ್ಕೆ ಹಚ್ಬೇಕಾ, ಅದೆಲ್ಲ ವಿಚಾರ ಬೇಡ. ಬೆಳ್ಳಿಯನ್ನು ಬಳಸುವುದಕ್ಕೆ ನೀವು ರೆಡಿ ಇರಬೇಕಾಗತ್ತೆ ಅಂತಕ್ಕಂಥ ಒಂದು ವಿಚಾರ. ಪ್ರತಿದಿನ ನೀವು ಹಚ್ತಾ ಇರ್ತಕ್ಕಂಥ ಕಂಚಿನ ದೀಪ ಹಚ್ತಾ ಇದ್ರ ಅಂತ ಇಟ್ಕೊಳ್ಳಿ, ಅದನ್ನು ಬಳಸ್ಕೊಳ್ಳಿ. ಆದರೆ ತುಪ್ಪ ಬಳಸಿ ದೇವ್ರಿಗೆ ಆರತಿ ಮಾಡೋ ಅಭ್ಯಾಸನೂ ಪ್ರತಿದಿನ ಇಟ್ಕೊಳ್ಳಿ. ಆಗುತ್ತಲ್ಲ? ಪ್ರತಿದಿನ ಆರತಿ ಮಾಡೋದು ಯಾವುದ್ರಲ್ಲಿ ಮಾಡಬೇಕು? ಕರ್ಪೂರ ಹಚ್ಚೋ ಬದಲು ತುಪ್ಪದ ಆರತಿಯನ್ನು ಗಂಡ ಹೆಂಡತಿ ಜೊತೆಯಲ್ಲಿ ಕೂತ್ಕೊಂಡು ಅದನ್ನು ಬೆಳಗಿ. ಅದು ಕಣ್ಣಿಗೆ ತುಂಬ ಒಳ್ಳೆಯದು. ತುಪ್ಪದ ಆರತಿ ಮಾಡೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು. ಅದನ್ನಾರು ಪ್ರಯತ್ನ ಮಾಡ್ಬೋದಲ್ಲ? ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಇಷ್ಟಾರು ಪ್ರಯತ್ನ ಮಾಡಬೇಕು. ಈಗ ಮುಂದಿನ ವಿಚಾರ ಏನಾರು ಇದೆಯಾ? ವಿಚಾರ ತಿಳಿಸಿ ಗುರುಗಳೇ ನೀವು. ಈಗ ಈ ಭೂಮಿ ಶಾಸ್ತ್ರ ಅಂತಕ್ಕಂತಹ ಒಂದು ವಿಷಯಕ್ಕೆ ನಾವು ತುಂಬ ದೂರ ಇದ್ದೀವಿ ಅಂತ ಅರ್ಥ ಆಯಿತು. ಈಗ ಮದುವೆ ಮಾಡ್ತಕ್ಕಂಥ ದಾಂಪತ್ಯಕ್ಕೆ ಒಂದು ಶಾಸ್ತ್ರ ಅಂತ ಬೇಕು. ದಾಂಪತ್ಯಕ್ಕೆ ಒಂದು ಶಾಸ್ತ್ರ ಬೇಕು. ಯಾವ ಶಾಸ್ತ್ರ ಇರ್ಬೋದು? ಅದು ಯಾವುದೋ ಅನ್ನೋದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ಇದ್ದಾರೆ. ಹಲೋ ಹಲೋ, ಕಾಲ್ ಕಟ್ ಆಗಿದೆ ಗುರುಗಳೇ. ದಾಂಪತ್ಯಕ್ಕೆ ಶಾಸ್ತ್ರ ಯಾವುದಪ್ಪ ಅಲ್ವಾ? ಇದನ್ನು ತಿಳ್ಕೊಂಡ್ರೆ ಪುಣ್ಯ ಮಾಡಿದ್ದೀವಿ ಅನ್ಕೋಬೋದು.
ಯಾವುದನ್ನ? ದಾಂಪತ್ಯ ಶಾಸ್ತ್ರ. ಶಾಸ್ತ್ರವನ್ನ. ಯಾವುದಪ್ಪ ಅದು ಅಂದರೆ, ಮದುವೆ ಮಾಡಿದ ದಿವಸ ಒಂದು ಗುರುತು ಅಂತಿರತ್ತೆ. ಯಾವುದು? ಮಾಂಗಲ್ಯ. ಇದೇ ತಾನೇ ಮುಖ್ಯ. ಹೌದು, ಖಂಡಿತ. ಮದುವೆಗೆ ಅತಿ ಮುಖ್ಯವಾದ ಮಾಂಗಲ್ಯ, ಹೌದಾ? ಆಭರಣ. ಈಗ ಇದಕ್ಕೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ನಮಸ್ಕಾರ ಮಾಡ್ತಕ್ಕಂಥ ಒಂದು ಸಂಪ್ರದಾಯದ ಶಾಸ್ತ್ರ ಆಗಬೇಕು. ಮಾಂಗಲ್ಯಕ್ಕೆ ಗಂಡ ಹೆಂಡತಿ ಏಕಕಾಲದಲ್ಲಿ ನಮಸ್ಕಾರ ಮಾಡಬೇಕು, ಎರಡು ಕೈಯನ್ನು ತೋರಿಸಿ. ಈ ರೀತಿ ಶಾಸ್ತ್ರ ಗೊತ್ತಾಗಿದೆಯಾ ನಮಗೆ ಅಂತ, ಗಂಡ ಹೆಂಡತಿಗೆ ನಿಜಕ್ಕೂ ಅರ್ಥ ಆಗಿದೆಯಾ ಅಂತ. ನಿಜಕ್ಕೂ ಇಲ್ಲ ಗುರುಗಳೇ, ಹೆಂಡತಿ ಆದವರು ನಮಸ್ಕಾರ ಮಾಡ್ಕೋಬೇಕು ಅನ್ನೋದು ವಿಚಾರ ಗೊತ್ತಿದೆ. ಯಾರಿಗೆ? ಮಾಂಗಲ್ಯಕ್ಕೆ ಗುರುಗಳೇ. ಅಂದರೆ ಗಂಡ ಮಾಡಬಾರ್ದು ಅಂತನಾ? ಆ ವಿಚಾರ ಗೊತ್ತಿರಲಿಲ್ಲ ಗುರುಗಳೇ, ಅದು ಆಶ್ಚರ್ಯ ಆಗ್ತಿದೆ. ಗಂಡ ಆದವರು ಮಾಂಗಲ್ಯಕ್ಕೆ ಮಾಡಬೇಕಾ ಅನ್ನೋದು. ಈಗ ಮಾಂಗಲ್ಯ ಕಟ್ಸಿದ ದಿನ ಹಾ, ಗಂಡನ ಕೈಯಲ್ಲಿ, ಅಂದ್ರೆ ಮದುವೆ ಗಂಡ ಕೈಯಲ್ಲಿ, ಹಾ ಗುರುಗಳೇ. ಅದಕ್ಕೆ ಶಾಸ್ತ್ರ ಮಾಡಿಸ್ತಾರ ಇಲ್ವಾ? ಮಾಡಿಸ್ತಾರೆ ಗುರುಗಳೇ, ಅರಿಶಿನ ಕುಂಕುಮ ಹಚ್ಚೋದು ಅಲ್ವಾ? ಹೌದು. ಪ್ರತಿದಿನ ಮಾಡೋದು ಬೇಡ ಅಂತನಾ? ಬೇಕು ಪ್ರತಿ ದಿನವೂ ಮಾಡಬೇಕು ಅಂದ್ರೆ ಜೊತೆಲಿ ಕೂತ್ಕೊಂಡು ಹಸೆಮಣೆ ಹಾಕೊಂಡು ಮಾಡೋದಂತನಾ? ಅಲ್ಲ, ಹೇಳ್ಕೊಡೋಣ. ಈ ದಾಂಪತ್ಯ ಶಾಸ್ತ್ರವನ್ನು ತಿಳ್ಕೊಂಡ್ರೆ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಒಂದು ದಾಂಪತ್ಯ ಅಂದರೆ ನಿಜಕ್ಕೂ ಹೇಳ್ತೀನಿ. ಅದಕ್ಕೊಂದು ಸಣ್ಣ ಉದಾಹರಣೆ. ಹಾ ಗುರುಗಳೇ. ಪ್ರತಿಯೊಬ್ಬ ಹೆಣ್ಣಿಗೆ ಸಿಗ್ತಕ್ಕಂಥ ಗಂಡನಾದವನು ಇಲ್ಲ ಸಾಕ್ಷಾತ್ ಶ್ರೀಮನ್ನಾರಾಯಣ ಆಗ್ಬೇಕಂತೆ, ಇಲ್ಲ ಸಾಕ್ಷಾತ್ ಪರಮೇಶ್ವರ ಆಗ್ಬೇಕಂತೆ. ಇವ್ರು ಹೇಳ್ತಾರೆ, ನಮ್ಗೆ ಕೋಪ ಹತ್ತಿಸ್ತಾರೆ. ನಾರಾಯಣನೂ ಇಲ್ಲ, ಪರಮೇಶ್ವರನೂ ಇಲ್ಲ, ಅವ್ರ ಕತೆ ಅವ್ರಿಗೆ, ನಮ್ಮ ಕತೆ ನಮಗೆ. ಎಲ್ರಿಗೂ ಆ ರೀತಿ ಸಿಗ್ಬೇಕನ್ನೋದೇ ಆಸೆ ಗುರುಗಳೇ. ಅಮ್ಮ ಅದೇ ಸಿಗೋದಲ್ಲ ಸಿಗ್ತಾ ಇಲ್ಲ ಇಲ್ಲ. ಇಲ್ಲ ಇಲ್ಲ ನೋಡಿ, ಅದಕ್ಕೆ ಎಲ್ಲ ಹೆಣ್ಮಕ್ಳು ತುಂಬ ಫಾಸ್ಟು. ಸಿಗೋದಲ್ಲ, ಹೆಣ್ಣು ರಿಪೇರಿ ಮಾಡಬೇಕು ಗಂಡನ್ನ. ನಾರಾಯಣನ್ ಥರ ಆಗಬೇಕು. ಬುದ್ಧಿ ಹೇಳೋಕ್ಕಾಗಲ್ಲ, ಹಾ. ಬೈಯಕ್ಕಾಗಲ್ಲ, ಹಾ. ಪೂಜೆ ಮಾಡೋಕ್ಕಾಗಲ್ಲ, ಕಾಲಿಡ್ಕೊಳಕ್ಕಾಗಲ್ಲ. ಹಾ. ಹಾಗೆ ಪರಿವರ್ತನೆ ಮಾಡಬೇಕು ಹೆಣ್ಣು. ಅಂದ್ರೆ ಹೆಂಡತಿಗೋಸ್ಕರ ನಾನು ಆಗ್ಬೇಕನ್ನೋ ಭಾವನೆ ಅವರಲ್ಲೂ ಇದ್ದಾಗ ಮಾಡ್ಬೋದು ಗುರುಗಳೇ. ಒಂದು, ನಾವು ಮೊದಲೇ ಮಾತ್ರೆ ತಿನ್ನಕ್ಕೆ ಮುಂಚೆ ರೋಗ ಹೋಗುತ್ತಾ ಅಂತ ಕೇಳ್ದಂಗಿರುತ್ತೆ ಉತ್ತರ. ಮೊದಲು ನಾವು ಪರಿವರ್ತನೆ ಮಾಡೋಕ್ಕಾಗಿದೆಯಾ ಹೆಣ್ಣು ಕೈಲಿ ಅಂತ ಫಸ್ಟ್ ಡಿಸೈಡ್ ಮಾಡೋಣ. ಹಾ ಗುರುಗಳೇ. ಆ ಕರ್ತವ್ಯನ ಮಾಡಿ ನೀವು. ಈಗ ಒಂದು ಸಸಿ ಹಾಕ್ತೀವಿ, ತೆಂಗಿನ ಸಸಿನ, ಅದು ಮುಂದೆ ಫಲ ಕೊಡುತ್ತೆ ಅಂತಾನೆ ಹಾಕೋದು. ಗ್ಯಾರಂಟಿ ಇದೆಯಾ? ಇಲ್ಲ. ಹಾಗಾದ್ಮೇಲೆ ನಾವು ಹಾಕೋಂಗೇ ಇಲ್ಲ. ಒಂದು ತಿಳ್ಕೊಮ್ಮ, ಫಲಾಪೇಕ್ಷೆ ಇಲ್ಲದೆ ಯಾವುದೇ ವ್ರತಗಳನ್ನು, ಪೂಜೆಗಳನ್ನು, ಶಾಸ್ತ್ರಗಳನ್ನು ಮಾಡಿದಾಗ ಫಲಾಪೇಕ್ಷೆ ಇಲ್ಲದೆ ನಿನಗೆ ಒಂದಲ್ಲ ಒಂದಿನ ಅದರಿಂದ ಶ್ರೇಷ್ಠವಾದ ಒಂದು ಸಕ್ಸಸ್ ಸಿಕ್ಕೇ ಸಿಗತ್ತೆ. ನಾವು ಮೊದಲೇ ಅಡ್ವಾನ್ಸ್ ಆಗಿ ಮಗು ಸಾಕ್ರ ಮುಂದೆ ಏನೋ ಆಗ್ತಾನೆ ಅವನು, ನಾನು ಸಾಕ್ತಾನೆ ಆಗಲ್ಲ. ಮಾತಾಡೋಣ ಗುರುಗಳೇ, ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ದುರ್ಗಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕು. ನಿಮ್ದು ನಕ್ಷತ್ರ ತಿಳಿಸಿ. ಆಶ್ಲೇಷ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ, ಹೇಳಮ್ಮ, ಏನು ಓದಿದ್ಯಾ? ನಾನು PUC ಮುಗಿಸಿದ್ದೀನಿ. ಏನಾಗಬೇಕಿತ್ತು ಇವಾಗ? ನನ್ನ ಬಗ್ಗೆನೇ ಕೇಳಬೇಕು. ನಿನ್ನ ಬಗ್ಗೆ ಅಂದರೆ ಏನು? ನನ್ನ ಕಾಲಲ್ಲಿ ಎಲ್ಲ ಚಿಪ್ಪೆಗಳು ಹೋಗ್ತಾ ಇದೆ ಗುರುಗಳೇ. ಕಾಲಲ್ಲಿ? ಅಂದ್ರೆ ಚರ್ಮ ಎಲ್ಲ ಹೋಗುತ್ತೆ. ಓಕೆ, ಎಷ್ಟು, ಯಾವಾಗಿಂದ ಇದು? ಇದು ಮೊದಲಿಂದನೇ ಇತ್ತು, ಸಣ್ಣ ಇರಬೇಕಿದ್ರಾಗಿಂದನು ಇವಾಗಲೂ ಇದೆ. ಎಷ್ಟು ವಯಸ್ಸು ನಿಂಗೆ? ಈಗ 35 ತಾಗ್ತದೆ. ಮದುವೆ ಆಯ್ತಾ? ಇಲ್ಲ ಗುರುಗಳೇ. ಯಾಕೆ? ಯಾವ್ದನ್ನು ಸೆಟ್ ಆಗ್ತಾ ಇದೆ. ನಿಮಗೆ ಸೆಟ್ ಆಗ್ತಾ ಇಲ್ವೋ, ಅವ್ರಿಗೆ ಸೆಟ್ ಆಗ್ತಾ ಇಲ್ವಾ? ಹುಡುಗನ ಮನೆಯವ್ರಿಗೆ? ಮನೇಲಿ ಯಾರು ಅದು ಬೇಡ ಇದು ಬೇಡ ಹೇಳ್ತಿದ್ದಾರೆ. ನೀನು ಹಂಗೆ ಇದ್ಬಿಟ್ಟಿದ್ಯಾ, ಬೇಡ ಮದುವೆ ಬೇಡ ಅಂತ ತೀರ್ಮಾನ ಮಾಡಿದ್ದೇನಮ್ಮ? ಹಂಗೇನಿಲ್ಲ ಗುರುಗಳೇ. ಓಕೆ. ಆರೋಗ್ಯ, ನಂತರ ಆರೋಗ್ಯ ಸಮಸ್ಯೆ ಬರ್ತಾನೆ ಇರುತ್ತೆ ಗುರುಗಳೇ. ಅದಕ್ಕೆ ಬೇಜಾರಾ? ಒಂದಿನ. ಹೌದು. ಈ ಹೆಂಗಸರಿಗೆ ಇದೊಂದು ದೊಡ್ಡ ಸಮಸ್ಯೆ ಇದೆ. ಎಷ್ಟೋ ಕಡೆ ಎಲ್ಲ ಕಡೆ ತೋರಿಸಾಯ್ತು, ನಮಗೆ ಒಳ್ಳೇದು ಆಗಲೇ ಇಲ್ಲ, ಈ ಚರ್ಮದ ದೊಡ್ಡ ತಲೆನೋವಾಗಿದೆ, ಸಿಕ್ಕಾಬಿಟ್ಟು ಹೆಣ್ಮಕ್ಳಿಗೆ ತುಂಬ ಕೊರತೆ ಇದೆ. ಹೌದು ಗುರುಗಳೇ, ಹೇಳ್ಕೊಳಕ್ ಆಗದಿರೋ ರೀತಿನೂ ಇದ್ದಾರೆ. ಇದಕ್ಕೇನು ಕಾರಣ ಅನ್ಬೋದು? ಮೊದಲು ನಾವು ಔಷಧಿ ತಗೊಳ್ಳೋದು, ರಿಪೇರಿ ಆಗೋದು ಬಿಡೋದು ಎರಡನೇ ವಿಷಯ. ಹಾ ಗುರುಗಳೇ. ಹೆಣ್ಣು ಮಕ್ಕಳಿಗೆ, ಹೆಂಗಸರಿಗೆ ಈ ಚರ್ಮದ ಸಮಸ್ಯೆ ಬಂದ್ಬಿಟ್ರೆ ತುಂಬ ಕಷ್ಟ. ಹಾ ಗುರುಗಳೇ. ಹೇಳಕ್ಕೂ ಆಗಲ್ಲ, ತಡ್ಕೊಳಕ್ಕೂ ಆಗಲ್ಲ, ಸರಿ ಮಾಡ್ಕೊಳಕ್ಕೂ ಆಗಲ್ಲ. ಆಯ್ತಾ? ಇದಕ್ಕೆ ಎಷ್ಟೊಂದು ಹಿಂಸೆ ಆಗತ್ತೆ ಅಂದರೆ ಅವ್ರನ್ನ ಮಾತಾಡ್ಸಕ್ಕೆ ಮೊದಲೇ ಆಗಲ್ಲ. ಯಾಕೆಂದರೆ ಆ ತಾಪತ್ರದಲ್ಲಿ ಸಿಕ್ಕಾಕ್ಕೊಂಡು ಯಾವುದ್ರ ಮೇಲೂ ಇಷ್ಟ ಇರಲ್ಲ ಅವ್ರಿಗೆ, ಅಲ್ವಾ? ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಏನಕ್ಕೆ ಬರುತ್ತೆ? ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಬರಲು ಕಾರಣ ನೇರವಾಗಿ ಹೇಳ್ಬೇಡ. ಹಾ ಗುರುಗಳೇ. ಹೇಳಿದ್ರು ಹೆಂಗಾಗುತ್ತೆ ಅಂದರೆ, ಇದು ಹೆಂಗೆ ಸಾಧ್ಯ ಅಂತಾರೆ. ಉಸಿರಾಟದ ವ್ಯತ್ಯಾಸದಿಂದ ಹೆಣ್ಣು ಆಡುತ್ತಿರುವ ಉಸಿರಾಟ, ಅಂದರೆ ಯಾರಿಗೆ ಚರ್ಮದ ಸಮಸ್ಯೆ ಇದೆ ಅವರಲ್ಲಿ ಉಸಿರಾಟದ ಕೊರತೆ 100ಕ್ಕೆ 1000 ಲಕ್ಷ ಪಟ್ಟಿದೆ.
ಬೇಕಾದ್ರೆ ಅದನ್ನು ತೋರಿಸ್ಕೊಡ್ತೀನಿ ಹಾ ಗುರುಗಳೇ. ಮುಂದೆ ಬಂದರೆ. ಹೇಗೆ ಹೇಳ್ತೀರಾ ನೀವು ಅಂತ ಕೇಳೋದಾದರೆ, ಹಾ. ಉಸಿರಾಟದ ಸಮಸ್ಯೆಯಿಂದನೇ ಚರ್ಮರೋಗ ಆಗಲಿದೆ. ಇದು ಪ್ರತಿಯೊಬ್ಬರಲ್ಲೂ 90% ಜನಕ್ಕೆ ಉಸಿರಾಟ ಸಮಸ್ಯೆ ಇದೆ. ಚರ್ಮರೋಗ ಇಲ್ಲದೆ ಇರತಕ್ಕಂಥ ಕಾಮನ್ ಆಗಿ ಮಾತಾಡ್ತಾ ಇದ್ದೀನಿ ನಾನು, ವಿಶೇಷವಾಗಿರ್ತಕ್ಕಂಥದ್ದು. ಉಸಿರಾಟದ ಸಮಸ್ಯೆ 90% ಜನಕ್ಕೆ ಎಲ್ಲರಿಗೂ ಸಮಸ್ಯೆ ಇದೆ ಅಂತ ಅರ್ಥ ಆಗಿಲ್ಲ. ನಾನು ಉಸಿರಾಡ್ತಾ ಇದ್ದೀನಿ, ನಾನು ಕರೆಕ್ಟ್ ಆಗಿದ್ದೀನಿ ಅಂತ ತಿಳ್ಕೊಂಡಿರೋದು. ಹೌದು. ಅದು ಕರೆಕ್ಟ್ ಇದ್ದರೆ ಮನುಷ್ಯನ ಕೋಪ ಬರಲ್ಲ. ಉಸಿರಾಟದ ಕ್ರಮ ಕರೆಕ್ಟಾಗಿದ್ದರೆ ನಿಜವಾಗ್ಲೂ ಮನುಷ್ಯನಿಗೆ ಕೋಪ ಬರಲ್ಲ. ಇವತ್ತು ಮಗು ಮಾತಾಡಿಸಿದ್ರು ಮೇಲೆ ಬೀಳುತ್ತೆ. ಹೌದು. ಹೌದಾ? ಅಂದರೆ ಈ ಮಗುಗೆ ನಾವು ಶಿಕ್ಷಣ ವ್ಯವಸ್ಥೆ ಕಳಿಸಿರ್ತೀವಿ. ಹೌದು. ಕೋಪ ಇಲ್ಲದ ರೀತಿಯಲ್ಲಿ ಮಗು ಹೇಳ್ಕೊಡಕ್ಕಾಗಿದೆಯಾ? ಇಲ್ಲ ಗುರುಗಳೇ. ನಮಗೆ ಅರ್ಥ ಆಗಿದೆಯಾ? ಸಾಧ್ಯನೇ ಇಲ್ಲ. ಮತ್ತೆ ಹೆಂಗೆ ಬದುಕೋದು ಇದರಲ್ಲಿ? ಇದನ್ನ ತಿಳ್ಕೋಬೇಕು. ಉಸಿರಾಟದ ಕ್ರಮವನ್ನು ನಮಗೆ ತಿಳಿಯದೆ ನಾವು 90% ಜನ ಅನುಭವಿಸ್ತಾ ಇದ್ದೀವಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ನಾವು ಇಷ್ಟು ವರ್ಷಗಳ ಹಿಂದೆ ಇದ್ದೀವಿ ನಾವು ಅಂತ. ನಾವು ಮುಂದೆ ಹೋಗೇ ಇಲ್ಲ. ಸುಮ್ಮನೆ ಭಾಷಣಗಳಲ್ಲಿ ಹೇಳ್ತೀವಿ ಅಷ್ಟೇ, ನಾವು ಮುಂದೆ ಹೋಗಿದ್ದೀವಿ. ಅಪ್ರಾಣೇ ಇಲ್ಲ. ಸಿಕ್ಕಾಕೊಂಡು ಪರದಾಡ್ತಿದ್ದೀವಿ. ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ, ಯಾರ ಹತ್ರ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಕಾರಣ ಇದಕ್ಕೆ ಮಾಹಿತಿ ಎಲ್ಲೂ ಇಲ್ಲ. ಮಿಕ್ಕದಕ್ಕೆಲ್ಲ ಮಾಹಿತಿ ಇದೆ. ಅದಕ್ಕೋಸ್ಕರವಾಗಿ ಅಮ್ಮ ನಿನ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ಗೊತ್ತಾಯ್ತಾ? ಬೆಳ್ಳಗಾಗ್ಬಿಟ್ಟಿದೆ ಗುರುಗಳೇ. ಅಮ್ಮ ತಲೆ ಕೂದಲು ಸಹಿತ ಬೆಳ್ಳಗಾಗ್ಬಿಟ್ಟಿದೆ ಗುರುಗಳೇ. ನಿಮ್ಮಪ್ಪ ಏನು ಮಾಡ್ತಾರೆ? ಅಪ್ಪ ಇಲ್ಲ, ಈಗ ತಿಳ್ಕೊಂಡು 4-5 ವರ್ಷ ಆಯ್ತು. ಏನಾಗಿತ್ತು ಅವ್ರಿಗೆ? ಅಂದ್ರೆ ಮೈಂಡಲ್ಲಿ ಒಂದ್ ಸ್ವಲ್ಪ ಬ್ಲಡ್ ಬ್ಲಾಕ್ ಆಗಿತ್ತು. ಓಕೆ. ಎಷ್ಟು ವಯಸ್ಸು? ಹಿಂಗೆ ನಡೀತಿದ್ರು, ಎಲ್ಲ ಮಾಡ್ತಿದ್ರು ಅವರು. ಸರಿ. ಜಮೀನು ಇದೆಯಾ ನಿಮಗೆ? ಇಲ್ಲ ಗುರುಗಳೇ. ನಿಮ್ಮ ತಂದೆ ಏನು ಮಾಡ್ತಿದ್ರು? ಅಂದ್ರೆ ಬೋಟ್ಗೆ ಹೋಗ್ತಿದ್ರು. ಓಕೆ. ಕಾರಣ ಏನಪ್ಪ ಅಂದರೆ, ನೀನು ಒಂದು ಕೆಲಸ ಮಾಡು. ಮದುವೆ ಅಂತಕ್ಕಂಥ ವಿಚಾರಕ್ಕಿಂತ ನನ್ನಲ್ಲಿ ಆಗ್ತಾ ಇರ್ತಕ್ಕಂಥ ಅನಾರೋಗ್ಯದ ಸಮಸ್ಯೆ ಏನು ಅಂತ ತಿಳ್ಕೊಬೇಕು ಅನ್ನೋದಾದರೆ, ಮಾಂಸಾಹಾರ ತಿಂತೀಯ ನೀನು? ನಾನ್ ವೆಜ್ ಬಳಸ್ತೀಯಾ? ಬಳಸ್ತೀನಿ. ದಯವಿಟ್ಟು ಬಿಟ್ಬಿಡು. ಒಂದು 15 ದಿನ ಬಿಟ್ಬಿಡು. ಫಿಶ್ ತಿಂತೀನಿ, ಬಟ್ ಬೇರೆ ಯಾವುದು? ಒಂದು ನಿಮಿಷ ಕೇಳಿಸ್ಕೊಮ್ಮ. ಬಿಟ್ಟುಬಿಟ್ಟು ನೀನು ಬಾಳೆ ಎಲೆಯಲ್ಲಿ ಬಿಸಿ ಊಟ, ಬಾಳೆ ಎಲೆಯಲ್ಲಿ ಮಾಡ್ತಕ್ಕಂಥ ಅಭ್ಯಾಸ ಇಟ್ಕೊ. 1 ವಾರ ಮಾಡಿ ನೋಡು. ಬೆಳಿಗ್ಗೆ ಸಂಜೆ ವಾಕ್ ಮಾಡು. ಕರೆಕ್ಟಾಗಿ ನೀರು ಕುಡಿ ಜ್ಞಾಪಕದಿಂದ. ಸ್ವಲ್ಪ ನೆಮ್ಮದಿ ಬರುತ್ತೆ ವಾಕ್ ಮಾಡೋದ್ರಿಂದ. ಇಷ್ಟು ಮಾಡಬೇಕಾದ್ರೆ ಇನ್ನೊಂದು ಸಲ ಕರೆ ಮಾಡು, ಹೇಳ್ಕೊಡ್ತೀನಿ ಎಷ್ಟು ಪರಿವರ್ತನೆ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಬಾ ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಗುರುಗಳೇ, ಕಾಲ್ ಕಟ್ ಆಗಿದೆ ಗುರುಗಳೇ. ಈಗ ದಾಂಪತ್ಯದ ಶಾಸ್ತ್ರ ಅಂತಕ್ಕಂಥ ವಿಷಯಕ್ಕೆ ಹೋದಾಗ ಈಗ ನಿನಗೂ ಒಂದ್ಸಲ ಕ್ರೇಜೇ ಆಯಿತು. ನಮಸ್ಕಾರ ಒಟ್ಟಿಗೆ ಹೆಂಗೆ ಮಾಡೋದು ಅಲ್ವಾ? ಗುರುಗಳೇ, ಅಂದರೆ ಎಲ್ರಿಗೂ ಸ್ವಲ್ಪ ತಲೆ ಒಂಚೂರು ವರ್ಕ್ ಮಾಡಲಿ ಅಂತ ಈ ಥರ ಹೇಳಿದ್ದೀನಿ. ಹಿಂಗೆ ಬರುತ್ತೆ ಗುರುಗಳೇ. ಯಾಕೆಂದರೆ ಒಂದು ಸ್ವಲ್ಪ ಶಾನಿ ಹಿಡಿಬೇಕು, ಮೆದುಳನ್ನ ಫ್ರೀಯಾಗಿ ಬಿಡಬಾರ್ದು. ಅದಕ್ಕೆ ಸ್ವಲ್ಪ ಟ್ವಿಸ್ಟ್ ಕೊಟ್ಟು ಹೇಳಿದ್ದೀನಿ. ಏನಿದು ಅಂತಕ್ಕಂತಹ ವಿಚಾರ ಏನಪ್ಪ ಅಂತಂದರೆ, ನಾವು ಪ್ರತಿದಿನ ಮದುವೆ ಆದಮೇಲೆ ಪ್ರತಿದಿನ ಗಂಡ ಹೆಂಡತಿ ಆದವರು ಯಾವ ಕ್ರಮವನ್ನು ಅನುಸರಿಸಬೇಕು ಅಂತ ಯಾರು ಹೇಳ್ತಾರೆ ನಮ್ಮ? ಇಲ್ಲ ಗುರುಗಳೇ, ನಿಜಕ್ಕೂ ಹೇಳಲ್ಲ ಗುರುಗಳೇ. ತಪ್ಪಲ್ವಾ ಇದು? ಗಂಡ ಹೆಂಡತಿ ದಾಂಪತ್ಯ ನೆಮ್ಮದಿಯಾಗಿ ಆರೋಗ್ಯವಾಗಿ ತೃಪ್ತಿಕರವಾಗಿರೋದಕ್ಕೆ ಏನನ್ನ ಮಾಡಬೇಕು ಅಂತ ಯಾರು ಹೇಳೋ ವಾಡಿಕೆ ಇದೆಯಾ? ಮತ್ತೆ ಸುಮ್ಮನೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಮೂಗ್ರಂಗೆ. ಮೂಕ ಮದುವೆ, ಮೂಕ ನಾಮಕರಣ. ಮಾತು ಬರದೇ ಇರೋ ಮಗುವಿಗೆ ನಾಮಕರಣ ಮಾಡೋದು. ಗಂಡು ಹೆಣ್ಣಿಗೆ ಏನು ಹೇಳಿದ್ರೆ ಚೆನ್ನಾಗಿರು ಅಂತ ಹೇಳಿ ಕಳಿಸೋದು. ಎಷ್ಟು ಮಟ್ಟಿಗೆ ಸರಿ? ಅಡ್ಜಸ್ಟ್ ಮಾಡ್ಕೊ, ಅದೊಂದು ಹೇಳಿ ಕಳಿಸ್ತಾರೆ ಗುರುಗಳೇ. ಅಡ್ಜಸ್ಟ್ ಏನು ಮಾಡ್ಕೊಳ್ಳೋದು? ಜೀವನದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬದುಕಕ್ಕೆ ಆಗೋದೇ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡ್ರೆ ನೀನು ಅದರಿಂದ ಹೊರಗೆ ಬರೋದೇ ಇಲ್ಲ. ನೀನು ಬರೀ ಜೀವನ ಎಲ್ಲ ಬರೀ ಅಡ್ಜಸ್ಟೇ. ನಾನು ಇರೋದೇ ಹಿಂಗೆ, ನನಗೆ ಸಿಕ್ಕಿದ್ದೇ ಇದು. ಅದ್ಯಾಕದು ಕಾಂಪ್ರಮೈಸು? ಕಾರಣ ತಿಳ್ಕೊಬೇಕು, ಅದರಿಂದ ಹೊರಗೆ ಬರಬೇಕು. ನಾನು ಇರೋದೇ ಹಿಂಗೆ, ನನಗೆ ಮದುವೆ ಆಗಿಲ್ಲ ಅಂದ್ರೆ ಅಷ್ಟೇ ಬಿಡು, ನನ್ನ ದೇವ್ರು ಹಂಗೆ ಕೊಟ್ಟಿರೋದು. ಹಿಂಗದು ಅರ್ಥ. ಹೊರಗೆ ಬರೋದು ಅಂದರೆ ಯಾವ ರೀತಿ ಗುರುಗಳೇ? ಶಿಕ್ಷೆ. ಭಗವಂತ ನಾನು ಕೊಟ್ಟಿರ್ತಕ್ಕಂಥ ಅಗ್ನಿ ಪರೀಕ್ಷೆಯ ಒಂದು ಶಿಕ್ಷೆ ಇದು. ಅಂದರೆ ನೀನು ತಿಳ್ಕೊ ಅಂತ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ತಿಳ್ಕೊಳ್ಳೋದು ಎಲ್ಲಿ ಅನ್ನೋ ಪ್ರಶ್ನೆ ಅಂತೂ ಇದೆ. ಯಾಕೆಂದ್ರೆ ಇದನ್ನು ಹೇಳ್ತಕ್ಕಂಥ ವಿಚಾರದ ತುಂಬ ದೂರ ಇದ್ದೀವಿ ನಾವು. ಯಾರು ಸ್ವಾಮಿ ಹೇಳೋರು ನಮಗೆ ಅನ್ನೋ ಮಟ್ಟಿಗೆ ಜನ ಇದ್ದಾರೆ. ಈ ಸಂದರ್ಭವನ್ನು ಬಳಸ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ, ಹೌದಲ್ವಾ? ಈಗ ಅದು ಮಾಡ್ತಕ್ಕಂಥ ಕ್ರಮವನ್ನು ಅನುಸರಿಸ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಮನೆಯಲ್ಲಿ ಮಲಗದಂತಹ ದಂಪತಿಗಳು, ನಿನ್ನೆ ಹೇಳಿದೆ ಒಂದು ವಿಚಾರನ, ರಂಗೋಲಿ ಹಾಕ್ತಕ್ಕಂತಹ ವಿಷಯಕ್ಕೆ ಬಾಗಿಲನ್ನು ಮೊದಲು ಪ್ರಥಮವಾಗಿ ಯಾರು ತೆಗಿಬೇಕು?
ಮನೆಯ ಗೃಹಿಣಿ ತೆಗಿಬೇಕು. ಮನೆಯ ಗೃಹಿಣಿ ಮುಂಬಾಗಿಲನ್ನು ನಮಸ್ಕಾರ ಮಾಡಿ ಬಾಗಿಲನ್ನು ತೆರೆದಾಗ ನಿನ್ನೆ ರಾತ್ರಿ ಸಂಜೆ ಹಾಕಿದಂತಹ ರಂಗೋಲಿಯನ್ನು ನೋಡಿದಾಗ ಎಷ್ಟೊಂದು ಮನಸ್ಸಿಗೆ ಖುಷಿಯಾಗತ್ತೆ. ಸ್ವಲ್ಪ ಯೋಚನೆ ಮಾಡಮ್ಮ. ಹಾ ಗುರುಗಳೇ. ಬಾಗಿಲು ತೆಗೆದ ತಕ್ಷಣ ಮನೆ ಕ್ಲೀನಾಗಿ ಮುಂದೆ ಮುಂಭಾಗ ಕ್ಲೀನಾಗಿದ್ದು ರಂಗೋಲಿ ಹಾಕಿದ್ದು ನೋಡಿದ್ರೆ ಎಷ್ಟು ಖುಷಿ ಆಗತ್ತೆ ನೋಡು. ಮೊದಲೇ ಎದ್ದ ತಕ್ಷಣನೇ ಖುಷಿ ಆಯ್ತು. ಎಂತ ಪ್ರತ್ಯಕ್ಷವಾದ ದೇವರು ಅನುಗ್ರಹ ಪ್ರಾಪ್ತಿ ಆಯ್ತು. ಹೌದಾ? ಖುಷಿ ಆಯ್ತಾ ಇಲ್ವಾ? ನಿಜಕ್ಕೂ ಹೌದು ಗುರುಗಳೇ. ಇದು ಇಷ್ಟು ಮಾಡ್ತಕ್ಕಂಥ ಪ್ರತಿದಿನ ಮಾಡ್ತಕ್ಕಂತಹ ವಿಚಾರಕ್ಕೆ ಸ್ವಲ್ಪ ಹಿಂದಕ್ಕೆ ಬಂದರೆ, ಮನೆಯಲ್ಲಿ ಮೊದಲು ಬೆಳಿಗ್ಗೆ ಏಳೋದು ಯಾರು ಸ್ಕೀಮು. ಮನೆಯಲ್ಲಿ ಮೊದಲು ಯಾರು ಹೇಳ್ಬೇಕು ಸ್ಕೀಮು. ಯಾರು ಹೇಳ್ಬೇಕು? ಮಾತಾಡೋಣ ಗುರುಗಳೇ. ಕಾಲರ್ ಇದ್ದಾರೆ. ಹಲೋ ಹಲೋ. ಹಲೋ ರೀ. ಹಲೋ ನಮಸ್ಕಾರ ಅಮ್ಮ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆ ರೀ. ಅವ್ರದ್ದು ನಕ್ಷತ್ರ ತಿಳಿಸಿ. ಹ್ಞೂ ರೀ. ಶತತಾರಕ ನಕ್ಷತ್ರ ರೀ. ಕುಂಭ ರಾಶಿ ರೀ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ ರೀ. ಹೇಳಮ್ಮ. ಹಲೋ. ನಾರಾಯಣ ರೀ. ನಾರಾಯಣ ಹೇಳಿ. ಹಲೋ. ಶತತಾರಕ ನಕ್ಷತ್ರ. ಸರಿ, ಆಯ್ತು ಆಯ್ತು, ಗೊತ್ತಾಯ್ತು. ಎಷ್ಟು ವಯಸ್ಸು ಮಗನಿಗೆ? ಮಗನ ಮಗಳ? ಮಗನ್ರಿ. ಎಷ್ಟು ವಯಸ್ಸು? ಅವನಿಗೆ 24 ರೀ. ಅವನದು ಡಿಗ್ರಿ ಮುಗ್ದೈತ್ರಿ. ಮುಂದೆ ನೌಕರಿ ಇದ್ದದ್ದು. ಅಮ್ಮ ಸಾಕು, ಒಂದ್ ನಿಮಿಷ ಮುಂದೆ ಕೇಳಕ್ ಹೋಗ್ಬೇಡ. ನೀನೇನು ಓದಿದ್ಯಮ್ಮ? ನಾನು 7ನೇ ಕ್ಲಾಸ್ ಅಷ್ಟೇ ರೀ. ಈಗ ಮುಂದೆ ಏನು ನೌಕರಿನ ಏನು ಓದಬೇಕಾ ಅನ್ನೋದು ಪ್ರಶ್ನೆ. ಹಲೋ. ನೌಕರಿ ಆಗ್ಬೇಕ್ರಿ. ಅಲ್ಲ ಆಗಲಿ, ಒಂದು ವಿಚಾರ ಫಸ್ಟ್ ತಿಳ್ಕೊಳ್ಳಿ. 24 ವರ್ಷ ಅಲ್ವಾ ಅವನಿಗೆ? ಹ್ಞೂ ರೀ. ಬೆಳಿಗ್ಗೆ ನೀವು ಹೇಳಿಸ್ತೀನ ಅವನೇ ಹೇಳ್ತಾನ? ಅವನೇ ಹೇಳ್ತಾನ್ರಿ. ಎಷ್ಟೊತ್ತಿಗೆ? ಬೆಳಗ್ಗೆ 5ಕ್ಕೆ ಹೇಳ್ತಾನ್ರಿ. ಎಲ್ಲಿಗೆ ಹೋಗ್ಲಿ ಬಿಡು ಅಮ್ಮ. ಡಿಗ್ರಿ ಮುಗ್ದೈತ್ರಿ ಅವನು. ಅಮ್ಮ ಅದು ಬಿಡಮ್ಮ ವಿಷಯ. ತಾಯಿ ಒಂದು ನಿಮಿಷ ಕೇಳಿಸ್ಕೊ ತಾಯಿ ಕರೆಕ್ಟಾಗಿ. ಡಿಗ್ರಿ ಮುಗ್ದಿರಲಿ, ಅವನಾಗಿದ್ದು ಅವನೇ ಹೇಳ್ತಾನ, ಪ್ರತಿದಿನ ಒಂದೇ ಟೈಮ್ಗೆ ಹೇಳ್ತಾನ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹ್ಞೂ ರೀ, ಹೇಳ್ತಾನ್ರಿ. ಒಂದೇ ಟೈಮ್ಗೆ? ಹ್ಞೂ ರೀ. ಎದ್ದು ಓದ್ಕೊಂಡು 5 ಗಂಟೆ ಎದ್ದು ಓದ್ಕೊಂಡು 9 ಗಂಟೆ ಸ್ನಾನ ಮಾಡಿ ಲೈಬ್ರರಿಗೆ ಹೋಗ್ಕಂಡ್ರಿ. ಎಷ್ಟು ವರ್ಷದಿಂದ ಈ ಅಭ್ಯಾಸ? ಈಗ 1 ವರ್ಷ ಆತ್ರಿ. ಅಂದ್ರೆ ಡಿಗ್ರಿ ಮುಗಿದಿಂದ ಅಲ್ಲೇ ಕೋಚಿಂಗಿಗೆ ಹಾಕಿದ್ರಿ. ಎಷ್ಟು ಸಲ ಡಿಗ್ರಿ ಹೇಳ್ಬಿಟ್ಟಮ್ಮ. ಬಾ ಮಕ್ಕಳು ಹುಟ್ಟಿರೋದೇ ಡಿಗ್ರಿ ಮಾಡೋಕ್ಕೆ ಅಂತ ತೀರ್ಮಾನ. ಅದ್ಭುತವಾದ ಪವಾಡ ಕಣಮ್ಮ ತಾಯಿ. ಓಕೆ, ಅವನು ನಿದ್ದೆ ಚೆನ್ನಾಗಿ ಮಾಡ್ತಾನೆ ಅಂತ ಗೊತ್ತಮ್ಮ ನಿಂಗೆ? ಹ್ಞೂ ರೀ, ಮಾಡ್ತಾನೆ. ಹೋಲಿ, ನೀನು ಫಸ್ಟ್ ಕೇಳು. ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ ಅಂತ ನಿನ್ನ ಮಗನ ಕೇಳಿವತ್ತು. ಹ್ಞೂ ರೀ. ಮಲಗಿದ ತಕ್ಷಣ ನಿದ್ದೆ ಬರುತ್ತೆ ಅಂತ ಕೇಳಮ್ಮ, ಗೊತ್ತಾಗತ್ತೆ. ನಾಳೆ ಬೇಕಾದ್ರೆ ಕರೆ ಮಾಡಮ್ಮ, ಹೇಳ್ತೀನಿ ನಾನು. ಎಲ್ಲ ಚೆನ್ನಾಗಿದೆ ಅಂತ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ರೆ ಮಗ ನಿದ್ದೆ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ತಪ್ಪು ನಿನ್ನ ಮೊದಲು. ಕಾರಣ ಅವ್ನು ಮುಂದೆ ಏನಾಗ್ತಾನೆ ಮುಖ್ಯ ಬೇಡ, ಅವನಿಗೆ ನಿದ್ದೆನೇ ಚೆನ್ನಾಗಿಲ್ಲ. ಫಸ್ಟು ಅವನಿಗೆ ಮಲ್ಕೊಂಡ ತಕ್ಷಣ ಎಷ್ಟು ಟೈಮ್ಗೆ ನಿದ್ದೆ ಬರುತ್ತೆ ಅಂತ ದಯವಿಟ್ಟು ನೀನು ಕೇಳ್ಬಿಟ್ಟು ಕರೆ ಮಾಡಬೇಕು. ಹೇಳ್ಕೊಡ್ತೀನಿ ಅವಾಗ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ. 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 ನಾಗರಾಜರು, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆ ತಿಳ್ಕೊಬೇಕಾಯ್ತು. ಹರಿ ಓಂ ಗುರುವೆ. ನಿಮ್ದು ನಕ್ಷತ್ರ ತಿಳಿಸಿ. ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ, ಹೇಳಿಯಪ್ಪ, ಏನಾಗಬೇಕಿತ್ತು? ಹರಿ ಓಂ ಗುರುವೆ. ನಾರಾಯಣ ಹೇಳಿ, ಏನಾಗಬೇಕಿತ್ತು ಹೇಳಿ. ಏನಿಲ್ಲ, ನನಗೆ 67 ವರ್ಷ. ಹಾಂ. ನನ್ನ ಮೈಯಲ್ಲಿ ಕೂತ್ರೆ ಅಲ್ಲಾಡ್ದಂಗೆ ಆಗುತ್ತೆ, ಜನಕ್ಕೆ ಕಾಣೋದಿಲ್ಲ. ಅಂದರೆ ಅಳ್ಳಾಡ್ದಂಗೆ ನಿಮ್ಗೆ ಅನಿಸುತ್ತಾ? ನಮ್ಗೆ ಅಲ್ಲಾಡಿಸುತ್ತೆ, ನಿಂತಾಗ ಅಲ್ಲಾಡಿಸುತ್ತೆ, ಕೂತಾಗ ಅಲ್ಲಾಡಿಸುತ್ತೆ. ಏನಾದ್ರು ಸ್ಪೀಚ್ ಮಾಡ್ಬೇಕಾದ್ರೆ ಅಲ್ಲ, ನಾನು ಏನಾದ್ರೆ ಒಂದು ಟ್ರೈನಿಂಗ್ ಕೊಡ್ಬೇಕಾದ್ರೆ ಏನು ಗೊತ್ತಾಗಲ್ಲ. ಓಕೆ. ಜನರ ಒಟ್ಟಿಗೆ ಇರ್ಬೇಕಾದ್ರೆ ಅದು ಗೊತ್ತಾಗೋದಲ್ಲ. ಒಬ್ಬನೇ ಇದ್ದಾಗ ಅಲ್ಲಾಡಿಸ್ತಾ ಇರ್ತದೆ. ಓಕೆ. ಈಗ ನಿಮ್ಗೆ ಯಾವಾಗಿಂದ ಇದೆ ಇದು? ನಾನು ಮದುವೆ ಆದ್ಮೇಲಿಂದ ಇದೆ ಸರ್. ಎಲ್ಲೂ ತಿಳ್ಕೊಳ್ಳಿಲ್ಲ? ಎಲ್ಲೂ ತಿಳ್ಕೊಂಡಿಲ್ಲ. ನಾವು ಒಂಥರ ಈಗ ಈ ದೇವರು ದಿಂಡ್ರು ಅದು ಇದು ಎಲ್ಲ ಕೇಳಿದ್ವಿ. ಯಾವ್ದೋ ದುಷ್ಟ ಶಕ್ತಿ ಅದು ಇದು ಅಂತ ಹೇಳಿದ್ರು. ಆಕ್ಚುಲಿ ಅದು ಯಾವ್ದು ಅಲ್ಲ ಅಂತಂದು ಮನೋಧೈರ್ಯ ಮಾಡ್ಕೊಂಡು ಇದ್ದಿರ್ಲಿ ಆಗಿದ್ದಾಗ್ಲಿ ನಾವ್ ಇರೋಣ ಅಂತ ಅದೇ ಲೆಕ್ಕದಲ್ಲಿ ಅದೀನಿ ನೋಡ್ರಿ. ಓಕೆ, ಒಂದ್ ನಿಮಿಷ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸತ್ತವರಿಗೆ ನೀವು ಮಾಡ್ತಕ್ಕಂಥ ಕರ್ಮಗಳನ್ನ ಮಾಡೋ ಅಭ್ಯಾಸ ಇದೆಯಾ ನಿಮ್ಗೆ ವರ್ಷಕ್ಕೊಂದ್ಸಲ? ಇದು ಸತ್ಯವಾದ ಮಾತು ಗುರುವೆ. ಇದು ನಮ್ಮ ಒಂದು ವಂಶದಲ್ಲಿ ಸತ್ತಾಗ ಮಾಡಿದ್ ಬಿಟ್ರೆ ಇನ್ ಯಾವಾಗ್ಲೂ ಮಾಡ್ತಾ ಇಲ್ಲ. ಈ ಕ್ಷಣಕ್ಕೂ ಮಾಡ್ತಾ ಇಲ್ಲ. ಆದ್ರೆ ನನ್ನ ತಂದೆಯವರ ಕನಸಲ್ಲಿ ಬಂದು ಊಟ ಹಾಕಪ್ಪ ಅಂದಾಗ ನಾನು ಸ್ಟಾರ್ಟ್ ಮಾಡಿದೆ. ಅಲ್ಲ, ನೀವು ಅದನ್ನ ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಂಡು ಮಾಡೋದೇ ಆದ್ರೆ ನಿಮ್ಮ ಸಮಸ್ಯೆ ಎಲ್ಲ ಪೂರ್ಣ ಪರಿಹಾರ ಆಗತ್ತೆ.
ಹೇಳಿ ಗುರುವೆ. ಅದಕ್ಕೆ ನೀವು ಮಾಡಬೇಕಾದದ್ದು ಹಿರಿಯರಿಗೆ ಮಾಡಬೇಕಾದ ಕರ್ತವ್ಯ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಇದನ್ನು ತಿಳ್ಕೊಳ್ಳೋದು ಪ್ರಯತ್ನ ಮಾಡಿ. ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ. ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಎಷ್ಟು ಚೆನ್ನಾಗಿ ಖುಷಿ ಬೀಳ್ತೀರಾ ನೀವು ಅಂದರೆ, ಮಾಡಿದ ಮೇಲೆ ಒಂದು ಸಲ ಇದಕ್ಕೆ ಹೋಗಿ ಬರಬೇಕು, ನೀವು ಮಂಜುನಾಥನಿಗೆ ಹೋಗಿ ಬರಬೇಕು, ಅಲ್ಲಿ ಒಪ್ಪಿಸ್ಬಿಟ್ಟು ಬರಬೇಕು. ಅದನ್ನು ಬೇಕಾದ್ರೆ ಹೇಳ್ಕೊಡೋಣ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಸುಮ್ಮನೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಕ್ಲೀನ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ದಾಂಪತ್ಯದ ವಿಚಾರವಾಗಿ ಬೆಳಿಗ್ಗೆ ಹೊತ್ತು ಯಾರು ಮೊದಲು ಎದ್ದೇಳುವಂತ ಸ್ಕೀಮ್ ಇರುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಈಗ ಮನೇಲಿ ಸ್ಕೀಮ್ ಇದೆಯಾ ಇಲ್ವಾ? ಈಗ ಹಾ ಗುರುಗಳೇ. ಮೊದಲು ಯಾರು ಹೇಳುವುದು? ನಿನ್ನ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಯಾರು ಹೇಳ್ತಾರಮ್ಮ? ಗಂಡಸರು ಎದ್ದೇಳ್ಬೋದು ಗುರುಗಳೇ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ. ಮೊದಲು ಗಂಡಸರು ಹೇಳ್ತಾರೆ ಅಂತ ತೀರ್ಮಾನ ಆಯ್ತು. ಈಗ ಮನೆಯಲ್ಲಿ ಏನಾಗತ್ತೆ ಅಂದ್ರೆ, ಹೆಂಗಸರಿಗೆ ದಿನಕ್ಕೆ ಒಂದೊಂದು ಸಮಸ್ಯೆಗಳು ಜಾಸ್ತಿ ಆಗತ್ತೆ ಆರೋಗ್ಯದ ಮೇಲೆ. ಮೊದಲು ಗಂಡಸೆದ್ರೆ ಹೆಂಗಸರಿಗೆ ಆರೋಗ್ಯ ಅಂತಕ್ಕಂಥದ್ದು ಬಿಟ್ಟು ಹೋಗುತ್ತೆ, ಅನಾರೋಗ್ಯ ಶುರುವಾಗತ್ತೆ. ಯಾಕೆಂದ್ರೆ ಅಲ್ಲಿಂದನೇ ಶುರುವಾಗತ್ತೆ. ಆದರೆ ನಿಜಕ್ಕೂ ಮನೆಯಲ್ಲಿ ಯಾವುದೇ ಒಂದು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಮೊದಲು ಏನು ಹಚ್ತೀವಿ ನಾವು? ದೀಪ ಹಚ್ತೀವಿ. ದೀಪಕ್ಕೆ ಏನು ಹೇಳ್ತೀವಿ ನಾವು? ಮಹಾಲಕ್ಷ್ಮಿ ಅಂತ ಹೇಳಿ. ಹಂಗಿದ್ದ ಮೇಲೆ ಮನೆಯಲ್ಲಿ ಮಹಾಲಕ್ಷ್ಮಿ ಪಾಕಂಡು ನಾರಾಯಣನು ಶಿವನ ಮೇಲಕ್ಕೆ ಓಡಾಡ್ತಾ ಇದ್ರೆ ಸರಿನಾ? ಇದು ಯಾರು ಪಾಕಬೇಕು ಅಂತಕ್ಕಂಥದ್ದು ಮೊದಲು ಯಾರು ಹೇಳಬೇಕು ಅನ್ನೋದು ತಿಳ್ಕೊಬೇಕು ಫಸ್ಟ್. ಮಾತಾಡೋಣ ಗುರುಗಳೇ. ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರಮ್ಮ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ನಾಗಮಣಿಮ್ಮ? ತಿಳ್ಕೊಬೇಕಿತ್ತು. ನಿಮ್ದು ನಕ್ಷತ್ರ ತಿಳಿಸಿ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ, ಹೇಳಮ್ಮ. ಹೇಳು. ನಮ್ಮ ಹೆಸರು ನಾಗಮಣಿ ಅಂತ ಗುರುಜಿ. ಓಕೆ, ಏನು ಮಾಡ್ತಾ ಇದೆಯಾ? ಏನು ಓದಿದ್ಯಾ? ನಂದು SLC ಮುಗಿದಿದೆ, ಮನೇಲಿ ಇದ್ದೀನಿ ಗುರುಜಿ. ಮದುವೆ ಆಯ್ತಾ? ಮದುವೆ ಆಯ್ತಮ್ಮ? ಮದ್ವೆ ಆಗಿದೆ ಗುರುಜಿ. ವರ್ಷ ಆಯ್ತು ಮದ್ವೆ ಆಗಿ. ಮಕ್ಕಳು ಇಬ್ರು ಗಂಡು. ಖುಷಿಯಾಗಿದೆಯಾ? ಖುಷಿಯಾಗಿದ್ದೀನಿ ಗುರು. ಮತ್ತೆ ಏನಕ್ಕೆ ಮಾಡಿದೆ ಇವಾಗ ಕರೆ? ಏನಿಲ್ಲ, ನಾವು ಒಂಚೂರು ಏನೋ ಹೊಲದ ಬಗ್ಗೆ ಕೇಳಬೇಕಿತ್ತು ಗುರುಜಿ, ಅದಕ್ಕೆ ಮಾಡಿದ್ವಿ. ಒಂಚೂರು ಹೊಲದ ಬಗ್ಗೆ ಅಂದ್ರೆ ಏನು ಹೇಳಿ ನಾನು? ಏನು ಕೇಳಬೇಕಿತ್ತು? ಬೋರ್ ಹಾಕಿಸ್ತಿದ್ವಿ ನಾಳೆ. ಯಾವಾಗ ಹಾಕ್ಸ್ಬೇಕು ಅಂತನಾ? ನಾಳೆ ಹಾಕಿಸ್ಬೇಕು ಅಂತ. ಓಕೆ, ಯಾರು ಹೇಳಿದ್ದು ನಾಳೆ ಹಾಕ್ಸಿ ಅಂತ? ಶಾಸ್ತ್ರದ್ರು ಹೇಳಿದ್ರಾ? ಇಲ್ಲ, ನಾವೇ ಅನ್ಕೊಂಡಿದ್ವಿ, ಅದಕ್ಕೆ. ಇದೇ ಮೊದ್ಲ ಬೋರ್ ಹಾಕಿಸ್ತಾ ಇರೋದು? ಮೊದ್ಲು ಯಾವಾಗ ಹಾಕ್ಸಿದ್ರಾ? ಮೊದ್ಲು ಹಾಕ್ತಿದ್ವಿ ಗುರುಜಿ, ಬಹಳ ದಿನ ಆಗಿದೆ. ಅಲ್ಲಿ ನಮ್ಮ ಮಾವರಿದ್ದಾಗ ಹಾಕ್ತಿದ್ವಿ, ನಮ್ಮ ಮದ್ವೆಗಿನ ಮುಂಚೆ. ನೀರು ಬರ್ತಾ ಇದೆ ಇನ್ನೂ? ನಾವ್ ಬಂದ್ಮೇಲೆ ಹಾಕಿಲ್ಲ, ಇದೇ ಫಸ್ಟ್. ಅಲ್ಲಮ್ಮ, ನೀರು ಬರ್ತಾ ಇದೆಯಾ ನಿಮ್ಮ ಮಾವ ಹಾಕ್ಸಿದ್ರಲ್ಲಿ? ಇಲ್ಲ ಬರ್ತಿಲ್ಲ ಗುರುಜಿ. ಯಾಕೆ ಪ್ರಶ್ನೆ ಕೇಳಿದ್ರೆ ಅಂದ್ರೆ, ಎಷ್ಟು ಚೆನ್ನಾಗಿ ತಿಳ್ಕೊಂಬಿಟ್ರೆ ನಮ್ಮ ಜನ ಅಂದ್ರೆ, ಅಮ್ಮ ಬೋರ್ ಹೊಡಿಯೋನು ದುಡ್ಡು ಕೊಡ್ತೀವಿ, ನೀರಿಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಬೋರ್ ಹೊಡಿಯೋನು ದುಡ್ಡು ಕೊಡ್ತೀವಿ ತಾನೆ? ನೀರಿಗೆ ದುಡ್ಡು ಕೊಡೋರು ಯಾರು? ಎಲ್ಲಿ ಯಾರು ಕೊಡ್ತಾ ಇದ್ದಾರೆ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ವಾಟರ್ ಬಿಲ್ ಕಟ್ತೀವಲ್ಲ ಗುರುಗಳು. ಬೋರ್ ಹೊಡ್ಸಿದ್ರೆ ಯಾವ ವಾಟರ್ ಬಿಲ್ ಕಟ್ತೀಯಾ? ಈಗ ನಾವು ಬೋರ್ ಹೊಡೆಸಿದ ಮೇಲೆ ನೀರು ಬಂದ್ಮೇಲೆ ನೀರು ಬಳಸ್ತೀಯಾ? ಹೌದು. ಅದಕ್ಕೆ ದುಡ್ಡು ಕೊಡೋರು ಯಾರು? ಬಂದಂತ ನೀರಿಗೆ ದುಡ್ಡು ಕೊಡ್ಬೇಕು. ಮತ್ತೆ ಇನ್ನೇನಂತ? ಪುಕ್ಕಟ್ಟೆ ನೀರು ತಗೊಂಡ್ಬಿಡಕ್ ನೀನು ಯಾರು? ಆ ನೀರಿಗೆ ನಾವೇನಾದ್ರು ಕೊಡ್ತೀವೇನಮ್ಮ? ಇಲ್ಲ ಗುರುಗಳೇ, ಮತ್ತೆ ಹೆಂಗಮ್ಮ ನಿನ್ಗೆ ದೇವ್ರು ಒಳ್ಳೇದ್ ಮಾಡ್ತಾನೆ? ನೀರ್ ಬಂದ್ರೆ ಸಾಕು. ಎಲ್ಲೋ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಕರ್ಕೊಂಡ್ಬಿಟ್ಟು ಟೆಸ್ಟ್ ಮಾಡೋನ್ ದುಡ್ಡು ಕೊಡ್ತೀರಾ? ಬೋರ್ ಹೊಡೆಯೋನು ದುಡ್ಡು ಕೊಡ್ತೀರಾ? ಅಟ್ಲೀಸ್ಟ್ ಆ ನೀರು ಬಂದಿದ್ದಕ್ಕೆ ಒಂದು ಪ್ರಾಯಶ್ಚಿತ್ವ, ಒಂದು ಶಾಂತಿ ಪೂಜೆ ಮಾಡಿ ಯಾರಿಗಾರು ಒಂದು ರೀತಿಲಿ ಏನಾದ್ರು ಮಾಡಬೇಕು ಅನ್ನೋ ಪ್ರಕ್ರಿಯೆ ಗೊತ್ತಿದೆ ನಮಗೆ? ನಿಜಕ್ಕೂ ಇಲ್ಲ ಗುರುಗಳೇ. ಅಲ್ವಾ? ಯಾವ ಕಾರಣಕ್ಕೋ ತಿಳ್ಕೊ, ಬೋರ್ ತೆಗೆಸ್ಬೇಕಾದ್ರೆ ಯಾರೋ ಹೇಳಿರ್ತಾರೆ, ಅಕ್ಷಯ ತೃತೀಯ ಮಾಡಿದ್ದೆಲ್ಲ ಸಕ್ಸಸ್ ಅಂತ ಹೇಳ್ತಕ್ಕಂಥ ವಾಡಿಕೆ ಮೇಲೆ ಹೇಳಿರ್ತಾರೆ ಅನ್ಕೋತೀಯ. ಬೋರ್ ತೆಗೆಸ್ಬೇಕಾದ್ರೆ ಅದರದ್ದೇ ಆದ ಕ್ರಮ ಇರುತ್ತೆ. ಬೆಳಗಿನ ಜಾವದಲ್ಲೇ ತೆಗೆಸ್ಬೇಕು, ಶಿವನಿಗೆ ಅಭಿಷೇಕ ಆಗಬೇಕು, ಈ ಕ್ರಮವನ್ನು ತಿಳಿದು ಮಾಡಬೇಕು. ಯಾವ ಕಾರಣಕ್ಕೂ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡಲ್ಲ. ಕರೆಕ್ಟು ನೀರು ಬರ್ತಕ್ಕಂಥದ್ದು ಪ್ರತ್ಯಕ್ಷ ದೇವರು ಅಂತಕ್ಕಂಥದ್ದು ನೀರು ಅಂತ ಒಪ್ಕೊಂಡಿದ್ದೀವಿ ತಾನೇ? ಹೌದಾ? ಆ ನೀರು ಅಂತ ದೇವರು ಅಂತ ಒಪ್ಕೊಂಡು ನಾವು ಇದನ್ನು ಇಷ್ಟು ತಾತ್ಸಾರವಾಗಿ ತೆರೆಸೋದು ಅಷ್ಟು ಸುಲಭ ಅಲ್ಲ. ಕರೆಕ್ಟಾಗಿ ತಿಳ್ಕೊಂಡು ತೆಗ್ಸಮ್ಮ. ನಾನು ಇದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಡಲ್ಲ, ಕಾರಣ ಅಷ್ಟು ಸುಲಭ ಅಲ್ಲ ಬೋರ್ ತೆಗೆಸೋದು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಇನ್ನು ಯಾರು ಮಲಗಿರೋದು, ಯಾರು ಎದ್ದೇಳೋದು ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ವಿ. ಈಗ ನಾವು ಮಾಡಬೇಕಾದಂತಹ ಒಂದು ವಿಚಾರ ಏನಪ್ಪ ಅಂತಂದರೆ, ಹೆಣ್ಣು ಮೊದಲು ಹೇಳಲೇಬೇಕು. ಇದು ಕರ್ತವ್ಯ. ಹುಷಾರ್ ತಪ್ಪಾಗ ಏನು ಮಾಡ್ಲಿಕ್ಕಾಗಲ್ಲ. ಆದ್ರೆ ಹೆಣ್ಣು ಹುಷಾರ್ ತಪ್ಪಲೇಬಾರ್ದು ಅನ್ನೋ ಮಟ್ಟಕ್ಕೆ ಬದುಕಬೇಕಮ್ಮ. ಖಂಡಿತ. ಏನ್ ಹೇಳ್ತೀಯಾ? ಹೌದು. ಮನೆಯಲ್ಲಿ ಹೆಣ್ಣು ಮಲಗಬಿಟ್ರೆ ಮನೆ ಅಷ್ಟೇ ಮಲಕೊಂಡ್ಬಿಡುತ್ತೆ, ಎಲ್ಲ ನಿಂತೋಗುತ್ತೆ. ಖಂಡಿತ ಹೌದು.
ಆ ರೀತಿಯಾಗಿರ್ತಕ್ಕಂಥ ಹೆಣ್ಣು ಹುಷಾರು ತಪ್ಪೋದನ್ನ ಅರ್ಥ ಏನು? ಅದಕ್ಕೆ ಕಾರಣ ಪ್ರತಿದಿನ ತನ್ನ ಮಾಂಗಲ್ಯವನ್ನು ತಾನು ಕಣ್ಣಿಗೆ ಹೊತ್ತುಕೊಂಡು ಬೆಡ್ಡಿಂದ ಏಳುವಂಥ ಅಭ್ಯಾಸ ಇದೆಯಾ? ಇದು ಕಣ್ಣಿಗೆ ಹೊತ್ಕೋಬೇಕು ಬೆಳಗ್ಗೆನೆ ಮಾಂಗಲ್ಯ ಇದೆಯಾ? ಅಯ್ಯೋ ಹೇಳುವಾಗಲೇ ಶಾಪ, ಏನಕ್ಕಾರು ಎದ್ದೆ ಅಂತ. ಶಾಖೆಗೆ ಬಿಚ್ಚಿಟ್ಟು ಮಲಗುವಂತ ಎಷ್ಟೋ ಹೆಂಗಸರುಗಳು ಅದ್ಭುತ, ಕೈತಪ್ಪಳೆ ಹೊಡಿಬೇಕು, ಎಂತೆಂಥ ಶಾಸ್ತ್ರ ಮಾಡೋರು ಇದ್ದಾರೆ ಅಂತ. ಅಂದ್ರೆ ಆ ಮಾಂಗಲ್ಯವನ್ನ ಕಣ್ಣಿಗೆ ಒತ್ಕೋಬೇಕು ಅಂತಕ್ಕಂತಹ ಒಂದು ವಿಚಾರ ಇರತಕ್ಕಂತಹ ವಿಷಯವನ್ನ ನಾವು ತಿಳ್ಕೋಬೇಕು. ಆಮೇಲೆ ಮಾಂಗಲ್ಯವನ್ನ ಗಂಡನಿಗಷ್ಟೇ ದರ್ಶನವನ್ನ ಮಾಡಿಸ್ತಕ್ಕಂಥದ್ದು ಹೆಣ್ಣಿಗೆ ಸದಾ ಆರೋಗ್ಯ ಪ್ರಾಪ್ತಿಯಾಗತ್ತೆ. ಪ್ರತಿದಿನ ಮಾಂಗಲ್ಯ ದರ್ಶನ ಮಾಡಿ ಗಂಡ ನಮಸ್ಕಾರವನ್ನ ಮಾಡಿದ ಪಕ್ಷದಲ್ಲಿ ಆ ಮನೆಯಲ್ಲಿ ಲಕ್ಷ್ಮಿ ಪ್ರಾಪ್ತಿ ಆಗತ್ತೆ. ಪ್ರತಿದಿನ ಗಂಡನಾದವನು ಹೆಣ್ಣಿನ ಮಾಂಗಲ್ಯವನ್ನ ದರ್ಶನ ಮಾಡ್ತಕ್ಕಂಥದ್ದು ಪ್ರತಿದಿನವೂ ಮಾಡಬೇಕು. ಆ ಮಾಡುವ ಸಂದರ್ಭದಲ್ಲಿ ಇಬ್ಬರು ನಮಸ್ಕಾರವನ್ನು ಹೇಗೆ ಮಾಡಬೇಕು, ಹೆಂಡತಿಗೆ ಗಂಡ ಹೇಗೆ, ಗಂಡನಿಗೆ ಹೆಂಡತಿ ಹೇಗೆ, ಈ ನಮಸ್ಕಾರದಿಂದ ಏನೆಲ್ಲ ನಮಗೆ ಸಿಗತ್ತೆ ಭಾಗ್ಯ. ಈ ಸತ್ಯ ನಾವು ಯಾಕೆ ಇನ್ನೂ ತಿಳ್ಕೊಂಡಿಲ್ಲ? ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ ಅಂತ ಬೊಂಬಡಿ ಹೊಡೆಯೋ ನಾವು, ಮದುವೆ ಮಾಡಿಸಿರೋ ಹೊಂದಾಣಿಕೆ ಮಾಡಿ ಮದುವೆ ಮಾಡಿಸಿರುವಂಥ ಪುರೋಹಿತರಿಗೆ, ಮದುವೆ ಮಾಡೋದು ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡ್ರು ಅಪ್ಪ ಅಮ್ಮನಿಗೆ ಈ ವಿಚಾರವನ್ನು ಒಂದು ಸಂದೇಶಪೂರ್ವಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹೆಣ್ಣು ಗಂಡು ಆರೋಗ್ಯವಾಗಿರೋದಕ್ಕೆ ಏನು ಕ್ರಮವನ್ನು ಅನುಸರಿಸಬೇಕು ಅಂತ ಹೇಳ್ಕೊಡದೇ ಇರತಕ್ಕಂಥ ನಾವು ಎಂತಹ ಜೀವನವನ್ನು ನಡೆಸ್ತಾ ಇದ್ದೀವಿ. ಪುಣ್ಯ ಮಾಡಿದಂಥ ಮಕ್ಕಳಿಗೆ ತಂದೆ ತಾಯಿ ಇದನ್ನು ಹೇಳ್ಕೊಡ್ತಾರೆ. ಪುಣ್ಯ ಮಾಡಿದ ಮಕ್ಕಳಿಗೆ ಮದುವೆಯ ನಂತರ ಹೇಗೆ ನಡ್ಕೋಬೇಕು ಅಂತ ಹೇಳ್ಕೊಡ್ತಕ್ಕಂತಹ ಒಂದು ಸಂಪ್ರದಾಯದಲ್ಲಿ ಧರ್ಮಬದ್ಧವಾಗಿದೆ. ಎಲ್ಲಿದೆ? ನೀನು ಹೇಳ್ದಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅನ್ನೋದು ಮಾತ್ರ ಇದೆ. ಈ ಅಡ್ಜಸ್ಟು ಅಂತಕ್ಕಂಥ ವಿಚಾರ ಇದೆಯಲ್ಲ, ಯಾವ ಕಾರಣಕ್ಕೂ ಹೆಣ್ಣಿಗೂ ಬರಬಾರ್ದು, ಗಂಡಿಗೂ ಬರಬಾರ್ದು. ಏನದು? ಯಾಕೆ ಈ ಮಾತು ಬಳಸ್ತಾ ಇದ್ದೀವಿ ಅಂದರೆ, ನಮಗೆ ಬದುಕಿನ ಮೌಲ್ಯಗಳು ಗೊತ್ತಿಲ್ಲದಾಗ, ಬದುಕಿನ ಮೌಲ್ಯಗಳು ತಿಳಿಯದಿದ್ದಾಗ ಅಡ್ಜಸ್ಟ್ ಮಾಡಿಕೊಂಡೇ ಬದುಕಬೇಕು. ಬೇಡ, ಇಬ್ಬರು ಕುತ್ಕೊಳ್ಳೋ ಜಾಗದಲ್ಲಿ 3 ಜನ ಕುತ್ಕೊಂಡು ಪ್ರಯಾಣ ಮಾಡೋದು ಬೇಡ, ಇಬ್ಬರೇ ಕುತ್ಕೊಳ್ಳೋಣ, ಹೌದಲ್ಲ? ಹಾಗಾಗಿ ಯಾವುದೇ ಒಂದು ವಿಚಾರಕ್ಕೂ ಕೂಡ ಪ್ರತಿದಿನ ಮಾಂಗಲ್ಯಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಗಂಡನಾದವನು ಆ ಮಾಂಗಲ್ಯಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಸ್ಥಿರವಾಗಿ ನಮಸ್ಕಾರ ಮಾಡಬೇಕು. ಎಷ್ಟು ಅರ್ಥಗರ್ಭಿತವಾಗಿದೆ. ಆ ಸಂದರ್ಭದಲ್ಲಿ ಆ ಗಂಡಸು ಹೇಗಿರಬೇಕು ಅಂದರೆ, ಗಂಡನಾದವನು ಏನನ್ನು ಹಾಕ್ಕೊಂಡಿರಬೇಕು ಬಟ್ಟೆಯನ್ನು, ಹೆಣ್ಣಾದವಳು ಯಾವ ರೀತಿಯಲ್ಲಿ ಸಿಂಗಾರ ಮಾಡ್ಕೊಂಡಿರಬೇಕು. ಆ ನಮಸ್ಕಾರ ಮಾಡುವ ಸಂದರ್ಭ ಅದನ್ನ ಯಾವಾಗ ಹೇಳೋಣ? ನಾಳೆ ತಿಳಿಸೋಣ. ಯಾಕೆಂದ್ರೆ ಒಂದೊಂದು ವಿಚಾರಗಳು ಕೂಡ ನಿಮ್ಮ ದಾಂಪತ್ಯಕ್ಕೆ ತುಂಬ ಔಷಧ ಕೊಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮ ಯಾವುದು ಅಂದರೆ ಈ ನಮ್ಮ ಕಾರ್ಯಕ್ರಮ ಅಂತ ಅನ್ಕೊಳ್ಳಿ. ಖುಷಿಯಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಬದುಕಬೇಕು, ದಾಂಪತ್ಯದ ಮೂಲವಾಗಿರ್ತಕ್ಕಂಥ ರಹಸ್ಯವಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಗಂಡ ಹೆಂಡತಿ ಮಕ್ಕಳು ಒಬ್ಬರಿಗೊಬ್ಬರು ಶರಣಾಗತಿ ಆಗುವಂಥ ವ್ಯವಸ್ಥೆಯಲ್ಲಿ ನಮ್ಮ ಪ್ರಯತ್ನ ಏನಾಗಿರಬೇಕು ಅನ್ನುವಂಥ ವಿಚಾರನ ತಿಳ್ಕೊಂಡ್ರೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 901949493967.